ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ನಮ್ಮ ವೀಡಿಯೋಸ್ ಆಲ್ರೆಡಿ ನೋಡ್ತಾ ಇದ್ದೀರಿ ನೀವು ಸೋಷಿಯಲ್ ಸೈನ್ಸ್ನ. ಸೊ ಅದೇ ರೀತಿಯಾಗಿ ಇವತ್ತಿನ ನಾವೇನು ಮಾಡೋಣ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ ಸೊ 4 ನಾವೇನು ಮಾಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕೀ ಆನ್ಸರ್ಸ್ ಕೂಡ ಇದ್ದಾವೆ, ಅದನ್ನು ನೋಡ್ತಾ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇನ್ನೂ ಯಾರು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾವು ಬಿಡ್ತಕ್ಕಂಥ ಎಲ್ಲ ವೀಡಿಯೋಸ್ ನಿಮಗೆ ಬೇಗನೆ ರೀಚ್ ಆಗ್ತವೆ ಅಂತ ಹೇಳ್ತಾ, ಸೊ ಹಾಗೆ ಯಾರು ಇನ್ನೂ ಕಮೆಂಟ್ ಮಾಡಿಲ್ಲ, ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ನೂ ಬೇರೆ ಬೇರೆ ಸಬ್ಜೆಕ್ಟಿನ ಒಂದು ವೀಡಿಯೋಸ್ಗಳು ಕೂಡ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ನೋಡಿ, ಇಲ್ಲಿ ಸೈನ್ಸ್ ನಮಗೆ ಕ್ವಶನ್ ಪೇಪರ್ ಬಿಡಿಸ್ತಾ ಹೋದಾಗ ನಮಗೆ ಸೈನ್ಸಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಅಂತ 3 ಪಾರ್ಟ್ಗಳು ಬರ್ತವೆ ನಮಗಿಲ್ಲಿ. ಅಂದರೆ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನ. ಸೊ ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂದಾಗ ಇಂಗ್ಲೀಷ್ ಮೀಡಿಯಮ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ನೋಡಿ ಇಲ್ಲಿ, ಸೊ ಫಸ್ಟ್ ನಮಗೆ ಪಾರ್ಟ್ ಎ ಅಂತ ಇದೆ, ಅದರಲ್ಲೂ ಕೂಡ ಫಸ್ಟ್ ಫಿಸಿಕ್ಸ್ ಬರುತ್ತೆ. ನಮಗೆ ಫಸ್ಟ್ ಫಿಸಿಕ್ಸ್ ಬರುತ್ತೆ, ಆಮೇಲೆ ಕೆಮಿಸ್ಟ್ರಿ, ಆಮೇಲೆ ಬಯಾಲಜಿ ಬರುತ್ತೆ. ಒನ್ ಬೈ ಒನ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಫಿಸಿಕ್ಸಲ್ಲಿ ನಮಗೆ ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಸೊ 2 ಕ್ವಶನ್ ಆಗಬೇಕು. 2 ಇಂಟು 1 ಆಗಬೇಕಿದು. ಸೊ ದಟ್ ಈಸ್ 2 ಮಾರ್ಕ್ಸ್ ಬರುತ್ತೆ. ಇಲ್ಲಿ 2 ಕ್ವಶನ್ಸ್ ಇರುತ್ತೆ ನಮಗೆ. ಸೊ ಹಾಗಾಗಿ ನೋಡಿ, ಫಸ್ಟ್ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಅಂದರೆ MCQ ಇರುತ್ತೆ. ನಿಮಗೆ 4 ಬಹು ಆಯ್ಕೆ ಅನ್ನು ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, ಅದರಲ್ಲಿ ಒಂದು ಸರಿಯಾದಂಥ ಉತ್ತರನ ಆರಿಸ್ಬೇಕು. ಅಂದರೆ ಒಂದು ಚಾಯ್ಸ್ ಮಾಡಬೇಕು ನೀವು. ನೋಡಿ, ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಡಯಾಮೀಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಎ ಸ್ಪೆರಿಕಲ್ ಮಿರರ್ ಈಸ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ, ಡಯಾಮೀಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಎ ಸ್ಪೆರಿಕಲ್ ಮಿರರ್. ನೀವು ಸ್ಪೆರಿಕಲ್ ಮಿರರ್ ನೋಡಿರ್ತೀರ, ಹೌದಲ್ವಾ? ಸೊ ಇದರ ಡಯಾಮೀಟರ್ ಏನಾಗಿರುತ್ತೆ, ನಾವು ನೋಡಿ ಇದನ್ನು ಏನು ಕರಿತೀವಿ, ಪ್ರಿನ್ಸಿಪಲ್ ದಿಸ್ ಈಸ್ ಕಾಲ್ಡ್ ಎಸ್ ಪೋಲ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಮಗೆ ಪ್ರಿನ್ಸಿಪಲ್ ಫೋಕಸ್ ಎಫ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಬರುತ್ತೆ. ಅಂದರೆ ಸೊ ನೋಡಿ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ನಮಗೆ ಏನು ಡಿಸ್ಟೆನ್ಸ್ ಇದಲ್ವಾ, ಇದನ್ನೇನಂತ ಕರಿತೀವಿ ನಾವು, ಅಪರ್ಚರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಅಪರ್ಚರ್ ಅಂತ ಕರಿತೀವಿ. ಸೊ ಹಾಗಾದರೆ ನೋಡಿ, ಇದೇನಾಗಿರುತ್ತೆ, ನಮಗೆ ಒಂದು ಸರ್ಕಲಲ್ಲಿ ನಮಗೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಇರ್ತಕ್ಕಂಥ ಒಂದು ಡಿಸ್ಟೆನ್ಸ್ ಅಂತ ಕರಿತೀವಿ ನಾವು. ಸೊ ಡಯಾಮೀಟರ್ ಅಂತ ಕರಿತೀವಿ. ಹಾಗಾದರೆ ದ ಡಯಾಮೀಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಎ ಸ್ಪೆರಿಕಲ್ ಮಿರರ್ ಏನಾಗಿರುತ್ತೆ, ನಮಗೆ ಯಾವಾಗಲೂ ಅಪರ್ಚರ್ ಆಗಿರುತ್ತೆ, ಅದಲ್ವಾ? ಸೊ ಇದು ನಮಗೆ ಸಿ ಅನ್ನೋದು ಸೆಂಟರ್ ಆಫ್ ಕರ್ವೇಚರ್ ಆಗುತ್ತೆ. ಪೋಲ್ ಆಫ್ ದ ಮಿರರ್ ಆಗುತ್ತೆ, ಪಿ ಆಗುತ್ತೆ. ನೆಕ್ಸ್ಟು ಪ್ರಿನ್ಸಿಪಲ್ ಆ್ಯಕ್ಸಿಸ್, ಇದೇನಾಗುತ್ತೆ ನಮಗೆ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಆಗುತ್ತೆ. ಸೊ ಇದು ಪ್ರಿನ್ಸಿಪಲ್ ಫೋಕಸ್ ಆಗಿದೆ. ಸೊ ಹಾಗಾದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಾಯಿತು ಅಂದ್ಕೊತೀನಿ. ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. When 3 resistors of different resistance are connected in parallel in an electric circuit and switched on, then the quantity that remains the same in all the resistors is. ಅಂದರೆ ಈ 3 ರೆಸಿಸ್ಟರ್ಸ್ ಏನು ಮಾಡಿದ್ದಾರೆ ಈಗ, ರೆಸಿಸ್ಟರ್ 1, ರೆಸಿಸ್ಟರ್ 2, ರೆಸಿಸ್ಟರ್ 3. ಸೊ ಈ 3 ರೆಸಿಸ್ಟರ್ಸ್ ಏನು ಮಾಡಿದ್ದಾರೆ ಈಗ, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಸೊ ಈ ಥರ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ 3 ರೆಸಿಸ್ಟರ್ಸ್ನ, ಅದಲ್ವಾ? ಸೊ ಅದರಲ್ಲಿ ಸೇಮ್ ಇರ್ತಕ್ಕಂಥ ಒಂದು ಕ್ವಾಂಟಿಟಿ ಯಾವುದು ಅಂತ ಕೇಳಿದ್ದಾರೆ. ಸೊ ಅಂದರೆ ಕರೆಂಟ್ ಸೇಮ್ ಇರುತ್ತಾ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇರುತ್ತಾ, ರೆಸಿಸ್ಟೆನ್ಸ್ ಸೇಮ್ ಇರುತ್ತಾ, ಅಥವಾ ರೆಸಿಸ್ಟಿವಿಟಿ ಸೇಮ್ ಇರುತ್ತಾ? ನಮಗೆ ಎರಡೇ ಇಂಪಾರ್ಟೆನ್ಸ್ ಆಗುತ್ತೆ, ಒಂದು ಕರೆಂಟು, ಇನ್ನೊಂದು ಬಿಟ್ಟರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಎರಡು ನಮಗೆ ಮೇನ್ ಇಂಪಾರ್ಟೆಂಟ್ ಆಗ್ತವೆ. ನೋಡಿ, ನಮಗೆ ಯಾವಾಗ ಪ್ಯಾರಲಲ್ ರೆಸಿಸ್ಟರ್ಸ್ ಅಂತ ಬರುತ್ತೆ ಅಥವಾ ಪ್ಯಾರಲಲ್ ಕನೆಕ್ಷನ್ ಆಫ್ ರೆಸಿಸ್ಟರ್ಸ್ ಅಂತ ಬರುತ್ತೆ, ಅಲ್ಲಿ ಯಾವಾಗಲೂ ಏನಾಗುತ್ತೆ, ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ವಿ ಅಂತ ಏನು ಹೇಳ್ತೀವಲ್ವ, ಅದು ಸೇಮ್ ಇರುತ್ತೆ. ಅದೇ ಯಾವಾಗ ನಾವು ಸೀರೀಸ್ ರೆಸಿಸ್ಟರ್ಸ್ ಬರುತ್ತೆ, ಸೊ ಆವಾಗ ನಮಗೆ ಏನಾಗುತ್ತೆ, ಇಲ್ಲಿ ಕರೆಂಟ್ ಸೇಮ್ ಇರುತ್ತೆ. ಅರ್ಥ ಆಗುತ್ತಲ್ವ ಹೇಳೋದು? ಸೊ ಈ ಥರ ಪ್ಯಾರಲಲ್ ರೆಸಿಸ್ಟರ್ಸ್ ನಮ್ಗೆ ಕನೆಕ್ಟ್ ಆದಾಗ, ಅದರ ಸಮಾನಾಂತರವಾಗಿ ನಾವು ಒಂದು ರೆಸಿಸ್ಟರ್ಸ್ನ ನಾವು ಕನೆಕ್ಟ್ ಮಾಡಿದಾಗ, ಸೊ ನಮಗೇನಾಗುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಲ್ಲದರಲ್ಲೂ ಏನಾಗುತ್ತೆ, ಸೇಮ್ ಇರುತ್ತೆ. ಬಟ್ ಕರೆಂಟ್ ಏನಾಗುತ್ತೆ, ಸೊ ಇಲ್ಲಿ ಬರ್ತಕ್ಕಂಥ ಇಲ್ಲೇನು ಸರ್ಕ್ಯೂಟ್ ಬರುತ್ತೆ, ಇಲ್ಲಿಂದ ಇಲ್ಲಿ ಡಿವೈಡ್ ಆಗುತ್ತಲ್ವ ಈ ಥರ. ಸೊ ಡಿವೈಡ್ ಆದಾಗ ಏನಾಗುತ್ತೆ, ಕರೆಂಟು ಇಲ್ಲಿ ಏನಾಗುತ್ತೆ, ಡಿಫ್ರೆಂಟ್ ಆಗುತ್ತೆ. ಬಟ್ಟು ವೋಲ್ಟೇಜ್ನಾಗುತ್ತೆ ಸೇಮ್ ಇರುತ್ತೆ. ಹಾಗಾದರೆ ಇದಕ್ಕೆ ಆನ್ಸರ್ ಏನಾಗುತ್ತೆ, ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗುತ್ತೆ. ಸೊ ಅದೇ ನೀವು ಸೀರೀಸ್ ರೆಸಿಸ್ಟೆನ್ಸ್ ಅಂದರೆ ರೆಸಿಸ್ಟೆನ್ಸ್ನ ಸೀರೀಸ್ ಕನೆಕ್ಷನಲ್ಲಿ ನೀವು ಕನೆಕ್ಟ್ ಮಾಡಿದಾಗ ನಿಮಗೆ ಏನು ಸೇಮ್ ಇರುತ್ತೆ ಅಂದರೆ ಕರೆಂಟು ಸೇಮ್ ಇರುತ್ತೆ. ಸೊ ಪ್ಯಾರಲಲ್ಲು ವೋಲ್ಟೇಜ್, ದಟ್ ಮೀನ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸು ಸೇಮ್ ಇರುತ್ತೆ. ಸೀರೀಸ್ ಬಂದು ಏನಾಗುತ್ತೆ, ನಮಗೆ ಕರೆಂಟು ಸೇಮ್ ಇರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ. ನೋಡಿ, ಎರಡು ನಮಗೆ
ಫಿಸಿಕ್ಸ್ ಪಾರ್ಟಲ್ಲಿ ನಮಗೆ 2 MCQs ಕೊಟ್ಟಿದ್ದಾರೆ, ಅದನ್ನು ಸಾಲ್ವ್ ಮಾಡಿದ್ದೀವಿ ನಾವೀಗ. ನೆಕ್ಸ್ಟ್ ನಾವು 2 ಮಾರ್ಕ್ಸ್ ಕ್ವಶನ್ಸ್ ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಎಷ್ಟಿರ್ತವೆ? 2 ಇರ್ತವೆ. ಸೊ ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ಸು. ಸೊ ನೋಡ್ತಾ ಹೋಗೋಣ. ಥರ್ಡ್ ಕ್ವಶನ್, ವಾಟ್ ಆರ್ ದ ರೀಸನ್ಸ್ ಫಾರ್ ಓವರ್ಲೋಡ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಅಂದರೆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಿಮ್ಮ ಮನೇಲಿ ಒಂದು ಎಲೆಕ್ಟ್ರಿಕಲ್ ವೈರಿಂಗ್ ಮಾಡಿದೆ ಅಂದಾಗ, ಸೊ ಅಲ್ಲಿ ಓವರ್ಲೋಡ್ ಆಗ್ತಿದೆ, ಹೀಟ್ ಆಗ್ತಿದೆ ಆ ಒಂದು ವೈರ್ ಅಂತ ಅಂದಾಗ, ಸೊ ಆ ಸರ್ಕ್ಯೂಟ್ ಹೀಟ್ ಆಗ್ತಿದೆ ಅನ್ನೋಕ್ಕೆ ರೀಸನ್ ಏನಂತ ಕೇಳಿದೆ. ಸೊ ಕಾರಣಗಳು ಏನೇನಾಗಿರ್ತವೆ ನೋಡಿ. ಒಂದು, ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಲೈವ್ ವೈರ್ ಆ್ಯಂಡ್ ದ ನ್ಯೂಟ್ರಲ್ ವೈರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನಿಮ್ಮ ಮನೇಲಿ ವೈರಿಂಗ್ ಮಾಡಿದಾಗ 2 ವೈರ್ ಇರ್ತಾವಲ್ವ, ಒಂದು ಇದು ಲೈವ್ ವೈರು, ಇದು ನ್ಯೂಟ್ರಲ್ ವೈರ್. ಅಂದರೆ ದಿಸ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಫೇಸ್ ವೈರ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ, ಹೌದಲ್ವಾ? ಸೊ ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್. ಸೊ ಈ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್ ಆದಾಗ ಕೂಡ ಏನಾಗುತ್ತೆ? ಓವರ್ಲೋಡ್ ಆಗುತ್ತೆ ನಮಗೆ. ಹೇಗೆ? ಸೊ ಇದೇನೋ ತಂತಿ, ಈ ವೈರ್ ಏನಾಗುತ್ತೆ ನಮಗೆ ಎಲ್ಲೋ ಕಟ್ಟಾಗಿತ್ತು, ಎರಡು ಟಚ್ ಆಗಿತ್ತು ಅಂತ ಅಂದಾಗ ಅವಾಗೂ ಕೂಡ ಓವರ್ಲೋಡ್ ಆಗುತ್ತೆ. ನೆಕ್ಸ್ಟು ಆಕ್ಸಿಡೆಂಟಲ್ ಹೈಕ್ ಇನ್ ದ ಸಪ್ಲೈಡ್ ವೋಲ್ಟೇಜ್. ಆಕ್ಸಿಡೆಂಟಲ್ ಹೈಕ್ ಇನ್ ದ ಸಪ್ಲೈಡ್ ವೋಲ್ಟೇಜ್ ಅಂದಾಗ, ಸೊ ಏನು ನಮಗೆ ಗ್ರಿಡ್ಡಿಂದ ಬರ್ತಕ್ಕಂಥ ಕರೆಂಟ್ ಇರುತ್ತಲ್ವ, ಅಲ್ಲಿ ಕರೆಂಟಲ್ಲೂ ಕೂಡ ನಮಗೆ ಫ್ಲಕ್ಚುಯೇಷನ್ಸ್ ಆದೇನಾಗುತ್ತೆ? ಓವರ್ಲೋಡ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಕನೆಕ್ಟಿಂಗ್ ಟೂ ಮೆನಿ ಅಪ್ಲೈನ್ಸಸ್ ಟು ಎ ಸಿಂಗಲ್ ಸಾಕೆಟ್. ಅಂದರೆ ನಿಮ್ಮಲ್ಲಿ ಒಂದೇ ಒಂದು ಸ್ವಿಚ್ ಇದೆ. ಸೊ ಈ ಒಂದು ಸ್ವಿಚ್ಚಿಗೆ ನೀವೇನು ಮಾಡ್ತೀರಾ? ಫ್ಯಾನ್ ಕನೆಕ್ಟ್ ಮಾಡಿರ್ತೀರಾ, TV ಕನೆಕ್ಟ್ ಮಾಡಿರ್ತೀರಾ, ಸೊ ನೆಕ್ಸ್ಟು ಮೊಬೈಲ್ ಚಾರ್ಜ್ ಹಾಕಿರ್ತೀರಾ, ಮಿಕ್ಸಿನೂ ಇದಕ್ಕೆ ಕನೆಕ್ಟ್ ಮಾಡಿರ್ತೀರಾ ಅಂದ್ಕೊಂಡ್ರೆ, ಸೊ ಅಂದರೆ ಒಂದೇ ಒಂದು ಸಾಕೆಟ್ಗೆ ನೀವು ಟೂ ಮೆನಿ ಕನೆಕ್ಷನ್ಸ್ನ ನಾವು ಕನೆಕ್ಟ್ ಮಾಡಿದಾಗ, ಅಂದರೆ ಟೂ ಮೆನಿ ನಮಗೆ ಅಪ್ಲೈನ್ಸಸ್ನ, ಬೇರೆ ಬೇರೆ ಒಂದು ಅಪ್ಲೈನ್ಸಸ್ನ ನೀವು ಕನೆಕ್ಟ್ ಮಾಡಿದಾಗ ಏನಾಗುತ್ತೆ? ಅಲ್ಲೂ ಕೂಡ ಓವರ್ಲೋಡ್ ಆಗುತ್ತೆ. ನೆಕ್ಸ್ಟು 40 ಕನೆಕ್ಷನ್ಸ್ ಆಫ್ ದ ಅಪ್ಲೈನ್ಸಸ್ ಇನ್ ಆ್ಯನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಅಂದರೆ ಈ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ನೀವು ಫ್ಯಾನು ಹಾಕಿರ್ತೀರಾ, ನೆಕ್ಸ್ಟು ಒಂದು ಮಿಕ್ಸಿ ಹಾಕಿರ್ತೀರಾ, ನೆಕ್ಸ್ಟು ಒಂದು TV ಹಾಕಿರ್ತೀರಾ, ಅಥವಾ ಬೇರೆ ಇನ್ನೊಂದೇನೋ ಫ್ರಿಡ್ಜ್ ಕನೆಕ್ಟ್ ಮಾಡಿರ್ತೀರ ಅಂದಾಗ ಈ ಅಪ್ಲೈನ್ಸಸ್ಸು ಕರೆಕ್ಟಾಗಿ ವರ್ಕ್ ಆಗ್ತಿರಬೇಕು ಅಂತ ನಮಗೆ ಅಪ್ಲೈನ್ಸಸ್ ಇದ್ದರೆ ಏನಾಗುತ್ತೆ? ಸೊ ಎಲ್ಲೂ ಕೂಡ ಓವರ್ಲೋಡ್ ಆಗೋಲ್ಲ. ಸೊ ಬಟ್ ನೀವು ಫ್ಯಾನ್ ಸರಿ ಇಲ್ಲ, TVನೂ ಸರಿ ಇಲ್ಲ, ನಿಮ್ಮ ಮಿಕ್ಸಿ ಸರಿ ಇಲ್ಲ, ಸೊ ನೀವು ಫ್ರಿಡ್ಜ್ ಸರಿ ಇಲ್ಲ ಅಂತಂದಾಗ ಏನಾಗುತ್ತೆ? ಆಟೋಮೆಟಿಕಲಿ ಓವರ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ನೋಡಿ, ಇಲ್ಲಿ 4 ನಮಗೆ ಆನ್ಸರ್ಸ್ನ ಕೊಟ್ಟಿದ್ದೀವಿ. ಸೊ ನೀವು ಇದಕ್ಕೆ ಅಟ್ಲೀಸ್ಟ್ ನೀವು 1 ಮಾರ್ಕ್ಸ್ಗೆ ಅಲ್ವಾ, 1 ಮಾರ್ಕ್ಸ್ಗೆ ಅಂದಾಗ ಮಿನಿಮಮ್ ಯಾವುದಾದ್ರೂ ಒಂದು 2 ಬರೆದ್ರೆ ಸಾಕು. ನೋಡಿ, ಎನಿ 2 ಬರೀಬೇಕು, ಒಂದಕ್ಕೆ ಹಾಫ್ ಮಾರ್ಕ್ಸು, ಇನ್ನೊಂದಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ. ಓಕೆ, ಈ ಕ್ವಶನ್ ಅರ್ಥ ಆಯಿತು ಅಂದ್ಕೊತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4, two situations of freely suspended parallel copper wires carrying current are shown in the figure given below. ಸೊ 2 ಸಿಚುವೇಶನ್ ಕೊಟ್ಟಿದ್ದಾರೆ. ಅಂದರೆ ಪ್ಯಾರಲಲ್ ಕನೆಕ್ಷನ್ ಆಫ್ ವೈರ್ ಏನಿದೆ ಅಲ್ವಾ, ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಕೊಟ್ಟಿದ್ದಾರೆ. ಸಿಚುವೇಶನ್ 1ನಲ್ಲಿ ನಮಗೆ ಡೈರೆಕ್ಷನ್ ಆಫ್ ದ ಕರೆಂಟ್ ಸೇಮ್ ಇದೆ, ಎರಡೂ ಏನಾಗಿದೆ? ಒಂದೇ ಕಡೆ ಟ್ರಾವೆಲ್ ಆಗ್ತಿದೆ. ಬಟ್ ಸಿಚುವೇಶನ್ 2ದಲ್ಲಿ ಏನಾಗಿದೆ ನೋಡಿ, ಸೊ ಇಲ್ಲಿ ನಮಗೆ ಕರೆಂಟ್ ಈ ಕಡೆ ಹೋಗ್ತಿದೆ, ಏನಾಗ್ತಿದೆ? ಇಲ್ಲಿ ಈ ಕಡೆ ರಿವರ್ಸ್ ಹೋಗ್ತಿದೆ. ಸೊ ಇನ್ ವಿಚ್ ಆಫ್ ದೀಸ್ ಸಿಚುವೇಶನ್ಸ್ ದ ವೈರ್ಸ್ ಅಟ್ರ್ಯಾಕ್ಟ್ ಈಚ್ ಅದರ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಅಂದಾಗ ಇವೆರಡು ಸಿಚುವೇಶನ್ಸಲ್ಲಿ ಸೊ ಎಲ್ಲಿ ಯಾವ ಒಂದು ವೈರ್ಸ್ಗಳಲ್ಲಿ ಅಟ್ರ್ಯಾಕ್ಷನ್ ಇರುತ್ತೆ, ಸೊ ಯಾಕೆ ಇರುತ್ತೆ ಅನ್ನೋದು ಜಸ್ಟಿಫೈ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದುಬಿಟ್ಟು ನಮಗೆ ಸಿಚುವೇಶನ್ 1. ಯಾಕೆ ಸಿಚುವೇಶನ್ 1ನಲ್ಲಿ ನಮಗೆ ಅಟ್ರ್ಯಾಕ್ಷನ್ ಇರುತ್ತೆ ಅಂತ ಅಂದಾಗ ನೋಡಿ, ನೀವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಿ ನೋಡಿರ್ಬೋದು. ಸೊ ಅವಾಗೇನಾಗುತ್ತೆ? ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಅರೌಂಡ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಡಿಪೆಂಡ್ಸ್ ಆನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಸೊ ನಮಗೆ ಹೆಂಗೆ ಅಂತಂದಾಗ ನೋಡಿ ಇಲ್ಲಿ, ಸೊ ಕರೆಂಟ್ ಯಾವ ಕಡೆ ಹೋಗ್ತಿರುತ್ತೆ ಅದ್ರ ಮೇಲೆ ನಮ್ಗೆ ಏನಾಗುತ್ತೆ? ಅದರ ಒಂದು ನಮಗೆ ಯಾವುದು ಡೈರೆಕ್ಷನ್ ಆಫ್ ಫೋರ್ಸು ಕೂಡ ಏನಾಗುತ್ತೆ? ನಮಗೆ ಡಿಪೆಂಡ್ ಆಗಿರುತ್ತೆ. ಸೊ ಅಂದಾಗ ಫೋರ್ಸು ಕೂಡ ಸೇಮ್ ಸೈಡ್ ಇರುತ್ತೆ ಅವಾಗ. ಸೊ ವೆನ್ ಕರೆಂಟ್ ಫ್ಲೋಸ್ ಇನ್ ದ ಸೇಮ್ ಡೈರೆಕ್ಷನ್ ಈಚ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಟುವರ್ಡ್ಸ್ ದ ಅದರ್ ಆ್ಯಂಡ್ ಕಾಸಸ್ ಅಟ್ರಾಕ್ಷನ್. ಅಂದಾಗ ನೋಡಿ, ಇಲ್ಲಿ ಏನಾಗುತ್ತೆ? ಇಲ್ಲಿ ಫೋರ್ಸ್ ನಮಗೆ ರಿವರ್ಸ್ ಇರುತ್ತೆ, ಅಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ. ನಮಗೆ ಏನಾಗುತ್ತೆ? ಇಲ್ಲಿ ಅಟ್ರಾಕ್ಷನ್ 0 ಇರುತ್ತೆ. ಸೊ ಬಟ್ ಇಲ್ಲಿ ಹಾಗಲ್ಲ, ಒಂದೇ ಕಡೆ ನಮಗೆ ಕರೆಂಟ್ ಇರೋದಕ್ಕೋಸ್ಕರ ನಮಗೆ ಸೊ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೆ, ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ? ಸೊ ಇವೆರಡರ ಮಧ್ಯೆ ಏನಾಗುತ್ತೆ? ನಮಗೆ ಇವೆರಡು ವೈರ್ ಮಧ್ಯೆ ಅಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸಿಚುವೇಶನ್ 1ನಲ್ಲಿ ಏನಾಗುತ್ತೆ ನಮಗೆ? ಸೊ ದೇರ್ ಇಸ್ ಎ ಅಟ್ರಾಕ್ಷನ್ ಬಿಟ್ವೀನ್ ದ ವೈರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಈ ಕ್ವಶನ್ ಅರ್ಥ ಆಯಿತು ಅಂದ್ಕೊತೀನಿ. ಸೊ ನೀವು ಈ ಸಿಚುವೇಶನ್ 1 ಅಂತ ಬರೋದಕ್ಕೆ ಒಂದು ಹಾಫ್ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಈ ಒಂದು ಎಕ್ಸ್ಪ್ಲನೇಷನ್ ಜಸ್ಟಿಫೈ ಮಾಡೋದಕ್ಕೆ ಏನು ಮಾಡ್ತಾರೆ? ಹಾಫ್ ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಥರ್ಡ್ ಮೇನ್. ಸೊ ಇಲ್ಲಿ ನಿಮಗೆ
3 ಕ್ವಶನ್ಸ್ ಇರ್ತವೆ, 2 ಮಾರ್ಕ್ಸ್ ನಾವು ಟೋಟಲ್ ಆಗಿ 6 ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟ್ ಕ್ವಶನಲ್ಲಿ ಅಂದರೆ ಫಿಫ್ತ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಕಲರ್ ಆಫ್ ಡೇಂಜರ್ ಸಿಗ್ನಲ್ ಲೈಟ್ಸ್, ವೈ ಈಸ್ ದಟ್ ಕಲರ್ ಪ್ರಿಪೇರ್ಡ್? ಅಂದರೆ ಸೊ ನೀವು ಹೊರಗಡೆ ನೋಡಿರ್ತೀರಲ್ವ ಟ್ರಾಫಿಕ್ ಸಿಗ್ನಲ್ಸಲ್ಲಿ ಹೋದಾಗ, ಸೊ ನಮಗೆ 3 ಕಲರ್ ಇರ್ತವೆ, ರೆಡ್ಡು, ಯೆಲ್ಲೋ ಮತ್ತು ಇನ್ನೊಂದು ನಮಗೇನಾಗುತ್ತೆ ಗ್ರೀನ್ ಇರುತ್ತೆ, ಹೌದಲ್ವಾ? ಸೊ ರೆಡ್ ಕಲರ್ ಬಂದುಬಿಟ್ಟು ಏನು ಮಾಡ್ತೀವಿ ನಾವು, ಸ್ಟಾಪ್ ಅಂತ ಅದು, ಹೌದಲ್ವಾ? ಸೊ ನಿಮಗೆ ಎಲ್ಲೋ ಬಂದುಬಿಟ್ಟು ಏನಾಗುತ್ತೆ, ನೀವು ರೆಡಿ ಆಗಬೇಕು ನೆಕ್ಸ್ಟ್ ಹೋಗೋದಕ್ಕೆ ಅಂತ. ನೆಕ್ಸ್ಟು ಗ್ರೀನ್ ಬಂದುಬಿಟ್ಟು ಏನಾಗುತ್ತೆ, ಸೊ ಗ್ರೀನ್ ಬಿದ್ದ ತಕ್ಷಣ ನೀವು ಗೋ ಅಂತ ಹೋಗ್ಬೋದು ಅಂತ, ಹೌದಲ್ವಾ? ಸೊ ಹಾಗಾದರೆ ಈ ಒಂದು, ಸೊ ಇಲ್ಲಿ ಕೇಳಿದರೆ ವಾಟ್ ಈಸ್ ದ ಕಲರ್ ಆಫ್ ಡೇಂಜರ್ ಸಿಗ್ನಲ್ ಲೈಟ್ಸ್ ಅಂತ, ಇದು ನಮಗೆ ಯಾವುದಾದ್ರು ಸಿಗ್ನಲ್ಸ್ಗಳಾಯಿತು. ಸೊ ಇನ್ನೊಂದು ಡೇಂಜರ್ ಸಿಗ್ನಲ್ಸಲ್ಲೂ ನಮಗೆ ಡೇಂಜರ್ ಇದೆ ಅಂತ ಸೂಚನೆ ಮಾಡೋದಕ್ಕೋಸ್ಕರ ಅವಾಗೇನು ಮಾಡ್ತಾರೆ, ರೆಡ್ ಕಲರ್ ನಮಗೆ ಯಾವುದರಲ್ಲಿ ಒಂದು ರೇಡಿಯಮಲ್ಲಿ ಹೇಳಿರ್ತಾರೆ, ಹೌದಲ್ವಾ? ಸೊ ಅದೇ ಒಂದು ರೆಡ್ ಕಲರ್ ರೇಡಿಯಮ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದಾಗ, ಸೊ ಕಲರ್ ಯಾವುದು ಅಂತ ಗೊತ್ತಾಯ್ತು ನಿಮಗೆ, ರೆಡ್ ಅಂತ. ಏನಕ್ಕೆ ಈ ರೆಡ್ಡನ್ನು ಯೂಸ್ ಮಾಡ್ತಾರೆ ಅಂದಾಗ, ಬಿಕಾಸ್ ರೆಡ್ ಕಲರ್ ಈಸ್ ಸ್ಕ್ಯಾಟರ್ಡ್ ದ ಲೀಸ್ಟ್ ಇನ್ ದ ಅಟ್ಮಾಸ್ಫಿಯರ್ ಬೈ ಫಾಗ್ ಆರ್ ಸ್ಮೋಕ್ ಇನ್ ದ ರೇನ್, ಆ್ಯಸ್ ದ ರೆಡ್ ಕಲರ್ ಹ್ಯಾಸ್ ದ ಲಾಂಗೆಸ್ಟ್ ವೇವ್ ಲೆಂತ್. ಸೊ ನೀವು ನೋಡಿರ್ಬೋದು, ಸೊ ಒಂದು ಪ್ರಿಸಮ್ ಮೂಲಕ ನೀವು ವೈಟ್ ಲೈಟ್ನ ಪಾಸ್ ಮಾಡಿದಾಗ ಏನಾಗುತ್ತೆ, ಅದು 7 ಡಿಫ್ರೆಂಟ್ ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತಲ್ವಾ? ಸೊ ಸ್ಪ್ಲಿಟ್ ಆಗ್ತಿರ್ಬೇಕಾದ್ರೆ ನಮಗೆ ಲೀಸ್ಟ್ ಸ್ಪ್ಲಿಟ್ ಆಗೋದೇ ಅಂದರೆ ಸ್ಪ್ರೆಡ್ ಆಗೋದು ಅಥವಾ ಸ್ಕ್ಯಾಟರ್ ಆಗ್ತಕ್ಕಂಥ ಲೈಟ್ ಯಾವುದು, ರೆಡ್ ಕಲರ್. ಸೊ ಈ ರೆಡ್ ಕಲರ್ ಏನಾಗುತ್ತೆ, ಇದು ವೇವ್ ಲೆಂತು ತುಂಬ ಜಾಸ್ತಿ ಇರುತ್ತೆ, ಬಟ್ ಇದು ಸ್ಕ್ಯಾಟ್ರಿಂಗ್ ಏನಾಗುತ್ತೆ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಸೊ ಇದು ಜಾಸ್ತಿ ಸ್ಕ್ಯಾಟರ್ ಆಗಲ್ಲ. ಆ ಒಂದು ರೀಸನ್ನಿಗೋಸ್ಕರ ಏನಾಗುತ್ತೆ, ನಮಗೆ ಈ ಫಾಗ್ ಆಗಿರ್ಬೋದು, ಅಂದರೆ ಮಂಜು ಬಿದ್ದಾಗಿರ್ಬೋದು, ಹೊಗೆ ಇದ್ದಾಗಿರ್ಬೋದು, ಮಳೆ ಬರ್ತಿದ್ದಾಗಿರ್ಬೋದು, ಇದೇನಾಗುತ್ತೆ ಈ ಕಲರು ನೀಟಾಗಿ ಯಾರಿಗೆ, ಪರ್ಸನ್ಸ್ಗೆ ಕಾಣಿಸುತ್ತೆ. ಆ ಒಂದು ಉದ್ದೇಶಕ್ಕೆ ಏನು ಮಾಡ್ತಾರೆ, ಈ ರೆಡ್ ಕಲರ್ನ ಏನು ಮಾಡ್ತಾರೆ, ನಮಗೆ ಒಂದು ಡೇಂಜರ್ ಸಿಗ್ನಲ್ಸಲ್ಲಿ ಅಥವಾ ಟ್ರಾಫಿಕ್ ಸಿಗ್ನಲ್ಸಲ್ಲಿ ಏನು ಮಾಡ್ತಾರೆ, ಆಲ್ಮೋಸ್ಟು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತು ಅಂದ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅಮಾಂಗ್ nichrome and copper wires, which of the wires is used in electric fan and in the coils of electric heater? ಎರಡು ಕೊಟ್ಟಿದ್ದಾರೆ, ಒಂದು ನಿಕ್ರೋಮ್ ಕೊಟ್ಟಿದ್ದಾರೆ, ಇನ್ನೊಂದು ಕಾಪರ್ ಕೊಟ್ಟಿದ್ದಾರೆ. ಸೊ ನೋಡಿ, ನಿಕ್ರೋಮ್ ನಮ್ಗೆ ಬಂದುಬಿಟ್ಟು ನಿಕ್ಕಲ್ ಮತ್ತು ಪ್ಲಸ್ ಕ್ರೋಮಿಯಮ್ದು ಒಂದು ಅಲಾಯ್ ಇದು. ಸೊ ಇದು ಮಿಶ್ರಲೋಹ ಅಂತ ಕರಿತೀವಲ್ವಾ, ಸೊ ಇದು ಒಂದು ಅಲಾಯ್ ಆಗಿರುತ್ತೆ ನಿಕ್ಕಲ್ ಮತ್ತು ಕ್ರೋಮಿಯಮ್ದು. ಸೊ ಕಾಪರ್ ಅನ್ನೋದಿದ್ದು ಇಟ್ ಈಸ್ ಎ ಪ್ಯೂರ್ ಮೆಟಲ್. ಸೊ ನಮಗೆ ಈ ನಿಕ್ರೋಮ್ನ ಎಲ್ಲಿ ಯೂಸ್ ಮಾಡ್ತೀವಿ, ಈ ಕಾಪರ್ ವೈರನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ, ಮತ್ತು ಯಾಕೆ ಅಂತ ಕೇಳಿದ್ದಾರೆ. ಸೊ ಅಂದರೆ ಎಲೆಕ್ಟ್ರಿಕ್ ಫ್ಯಾನಲ್ಲಿ ನಾವು ಯಾವುದನ್ನು ಯೂಸ್ ಮಾಡ್ತೀವಿ, ಮತ್ತು ಆಮೇಲೆ ಎಲೆಕ್ಟ್ರಿಕ್ ಹೀಟರಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ, ಸೊ ಏನಕ್ಕೆ ಅಂತ ಕೇಳಿದ್ದಾರೆ. ನೋಡಿ, ಕಾಪರ್ ವೈರ್ ಈಸ್ ಯೂಸ್ಡ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಫ್ಯಾನ್. ಎಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕ್ ಫ್ಯಾನಲ್ಲಿ ಯೂಸ್ ಮಾಡ್ತೀವಿ. ಬಿಕಾಸ್ ಯಾಕೆ ಅಂದಾಗ ಮೇನ್ ಇಂಪಾರ್ಟೆಂಟು, ಇಟ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್. ಏನಿರುತ್ತೆ ಇದಕ್ಕೆ, ರೆಸಿಸ್ಟೆನ್ಸ್, ರೋಧಶೀಲತೆ ಅಂತ ಕರಿತೀವಲ್ವಾ, ಆ ರೋಧ ಏನಾಗಿರುತ್ತೆ ನಮಗೆ ತುಂಬಾ ಕಡಿಮೆ ಇರುತ್ತೆ. ಸೊ ರೋಧ ಕಡಿಮೆ ಇದೆ ಏನಾಗುತ್ತೆ ನೋಡಿ, ಆರ್ ಇಸ್ ಈಕ್ವಲ್ ಟು ನಿಮಗೆ ವಿ ಇಸ್ ಈಕ್ವಲ್ ಟು I/R ಅಂತ ನಿಮಗೆ ಫಾರ್ಮುಲಾ ಗೊತ್ತಿರ್ಬೋದು, ಓಮ್ಸ್ ಲಾ, ಹೌದಲ್ವಾ? ಸೊ ಏನಾಗುತ್ತೆ ನಮಗೆ ಇಲ್ಲಿ ಯಾವಾಗಲೂ ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಏನಾಗುತ್ತೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ? ಸೊ ಅಂದರೆ ನಮಗೆ ರೆಸಿಸ್ಟಿವಿಟಿ ಕಡಿಮೆ ಇತ್ತು ಅಂದಾಗ ಕರೆಂಟ್ ಏನಾಗುತ್ತೆ ಜಾಸ್ತಿ ಫ್ಲೋ ಆಗುತ್ತೆ. ಸೊ ಹಾಗಾಗಿ ಕಾಪರ್ ವೈರಲ್ಲಿ ರೆಸಿಸ್ಟಿವಿಟಿ ಅಂದರೆ ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ಇರುತ್ತೆ, ಕರೆಂಟ್ ಏನಾಗುತ್ತೆ ಈಸಿಯಾಗಿ ಜಾಸ್ತಿ ಪಾಸ್ ಆಗುತ್ತೆ. ದಿಸ್ ವೈರ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ವಿತ್ ಲೀಸ್ಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಎಲೆಕ್ಟ್ರಿಕ್ ಫ್ಯಾನ್ಗಳಲ್ಲಿ ನಾವೇನು ಮಾಡ್ತೀವಿ, ಕಾಪರ್ ವೈರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ನಿಕ್ರೋಮ್ ನೋಡಿ, ಇಟ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಹೀಟರ್. ಯಾಕೆಂದಾಗ ನೋಡಿರ್ಬೋದು ನೀವು, ಪ್ಯೂರ್ ಮೆಟಲ್ದು ಕಂಡಕ್ಟಿವಿಟಿ ಯಾವಾಗಲೂ ಏನಾಗುತ್ತೆ ಜಾಸ್ತಿ ಇರುತ್ತೆ. ಅದೇ ಅಲಾಯ್ಸ್ ಮಿಶ್ರಲೋಹಗಳದ್ದು ಕಂಡಕ್ಟಿವಿಟಿ ಏನಾಗುತ್ತೆ ತುಂಬಾ ಕಡಿಮೆ ಇರುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್. ಏನಿರುತ್ತೆ ಅಲ್ಲಿ, ಇಲ್ಲಿ ಲೋ ರೆಸಿಸ್ಟೆನ್ಸ್ ಇದ್ದರೆ ಇಲ್ಲೇನಾಗುತ್ತೆ ಹೈ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಅಥವಾ ದಿಸ್ ವೈರ್ ಈಸ್ ಆ್ಯನ್ ಅಲಾಯ್. ಯಾವುದೇ ನಾನು ಹೇಳಿದ್ನಲ್ವ ಈಗ, ಅಲಾಯ್ಗಳದ್ದು ಯಾವಾಗಲೂ ಏನಾಗುತ್ತೆ ನಮಗೆ ಹೀಟಿಂಗ್ ಎಫೆಕ್ಟು ಜಾಸ್ತಿ ಇರುತ್ತೆ, ಬಟ್ ಕಂಡಕ್ಟೆನ್ಸ್ ಏನಾಗುತ್ತೆ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅಲಾಯ್ ದಟ್ ಶೋಸ್ ಹೀಟಿಂಗ್ ಎಫೆಕ್ಟ್ ಆ್ಯಸ್ ಇಟ್ ಶೋಸ್ ಮೋರ್ ರೆಸಿಸ್ಟೆನ್ಸ್ ಫಾರ್ ದ ಫ್ಲೋ ಆಫ್ ಕರೆಂಟ್ ರೇಟ್. ನೋಡಿ, ಇದೊಂದು ಈಗ ಅಲಾಯ್ ಅಂದ್ಕೊಳ್ಳೋಣ. ಸೊ ಇದರ ರೆಸಿಸ್ಟೆನ್ಸ್ ಏನಾಗಿದೆ ತುಂಬ ಜಾಸ್ತಿ ಇತ್ತು ಅಂದಾಗ ಕರೆಂಟ್ ಏನಾಗಲ್ಲ, ಈಸಿಯಾಗಿ ಫ್ಲೋ ಆಗೋಲ್ಲ. ಕರೆಂಟ್ ಏನಾಗುತ್ತೆ ಇಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ. ಸೊ ಇಲ್ಲೇ ಸ್ಟ್ರಕ್ ಆದಾಗ ಏನಾಗುತ್ತೆ, ಈ ವೈರು ಹೀಟ್ ಆಗೋಕ್ಕೆ
ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಿಕ್ರೋಮ್ನ ಏನು ಮಾಡ್ತೀವಿ ನಾವು, ಸೊ ಈ ಒಂದು ಎಲೆಕ್ಟ್ರಿಕ್ ಹೀಟರ್ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ನೋಡಿ, ಪ್ರತಿಯೊಂದು ಆನ್ಸರ್ಗೂ ಕೂಡ ಒಂದೊಂದು ಮಾರ್ಕ್ಸ್ ಇದೆ, ಇಲ್ಲಿ 2 ಮಾರ್ಕ್ಸ್ ಟೋಟಲ್ ಆಗಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಡ್ರಾ ದ ಡಯಾಗ್ರಾಮ್ ಇಂಡಿಕೇಟಿಂಗ್ ದ ಫೀಲ್ಡ್ ಲೈನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಂತ ಕೇಳಿದ್ದಾರೆ. ಕರೆಂಟ್ ಕ್ಯಾರಿಯಿಂಗ್ ಸ್ಟ್ರೈಟ್ ಕಂಡಕ್ಟರ್. ಸೊ ನೋಡಿ, ಇದೊಂದು ಸ್ಟ್ರೈಟ್ ಕಂಡಕ್ಟರ್. ಸೊ ನೀವು ಎಕ್ಸಾಮ್ ಬುಕ್ಸಲ್ಲಿ ನೋಡಿರ್ಬೋದು. ಸೊ ಇದನ್ನು ಡಯಾಗ್ರಾಮ್ ಇಂಡಿಕೇಟಿಂಗ್ ದ ಫೀಲ್ಡ್ ಲೈನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್. ಈ ಸ್ಟ್ರೈಟ್ ಕಂಡಕ್ಟರ್ ಸುತ್ತ ನಮಗೆ ಏನಾಗುತ್ತೆ, ಸೊ ಯಾವ ರೀತಿಯಾಗಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಸೊ ಬರುತ್ತೆ, ಅದನ್ನು ಒಂದು ಡಯಾಗ್ರಾಮ್ ಮೂಲಕ, ಚಿತ್ರದ ಮೂಲಕ ತೋರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನಿಮಗೆ ಸರ್ಕ್ಯೂಟ್ ಗೊತ್ತಿದೆ ಈಸಿಯಾಗಿ. ಸ್ಟ್ರೈಟ್ ಕಂಡಕ್ಟರ್ ತಗೊಂತೀರಾ, ಅದಕ್ಕೆ ಸೊ ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡ್ತೀರಾ, ಒಂದು ಆ್ಯಂಪಿಯರ್ ಕನೆಕ್ಟ್ ಮಾಡ್ತೀರಾ. ನೆಕ್ಸ್ಟು ದಟ್ ಮೀನ್ಸ್ ಅಮೀಟರ್ನ ಕನೆಕ್ಟ್ ಮಾಡ್ತೇವೆ, ಒಂದು ಕೀ ಕನೆಕ್ಟ್ ಮಾಡ್ತೇವೆ, ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡ್ತೀವಿ, ಹೌದಲ್ವಾ. ಸೊ ನೋಡಿ, ಇಲ್ಲಿ ನಮಗೆ ಯಾವ ರೀತಿಯಾಗಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಯಾವುದೇ ಒಂದು ಕರೆಂಟ್ ಪಾಸ್ ಆದಾಗ ಅಕಾರ್ಡಿಂಗ್ ಟು ರೈಟ್ ಹ್ಯಾಂಡ್ ಥಂಬ್ ರೂಲು, ಸೊ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗೆ ಇರುತ್ತೆ ಅಂತಂದಾಗ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಯಾವ ರೀತಿಯಾಗಿ ನಮಗೆ ಇರುತ್ತೆ ಅಂತಂದಾಗ ನೋಡಿ, ನೀವು ಇಲ್ಲಿ ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ಈಸಿಯಾಗಿ. ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಈ ರೀತಿ ಸರ್ಕ್ಯುಲರ್ ಶೇಪಲ್ಲಿ, ಅಂದರೆ ಕಾನ್ಸೆಂಟ್ರಿಕ್ ಸರ್ಕಲಲ್ಲಿ ನಿಮಗೆ. ಸೊ ಇಲ್ಲೊಂದು ಸರ್ಕಲ್ ಇದೆ, ಹೌದಲ್ವಾ. ನೆಕ್ಸ್ಟ್ ಇಲ್ಲೊಂದು ಸರ್ಕಲ್ ಇದೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ನಮಗೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ರೀತಿಯಲ್ಲಿ ನಮಗೆ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಪ್ರೊಡ್ಯೂಸ್ ಆಗುತ್ತೆ. ಇದನ್ನು ಒಂದು ನೆನ್ಪಿಟ್ಕೊಂಡ್ರೆ ತುಂಬ ಎಕ್ಸಾಮ್ಗೆ ಈಸಿ ಆಗುತ್ತೆ. ಇದು ಒಂದು ನಿಮಗೆ 2 ಮಾರ್ಕ್ಸಿಗೆ ಕ್ವಶನ್ ಆಗಿದೆ. ಓಕೆ, ನೆಕ್ಸ್ಟ್ ನಾವು 4th ಮೇಲೆ ನೋಡ್ತಾ ಹೋಗೋಣ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇದು 3 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. 3 ಅಟೆಂಡ್ ಮಾಡಬೇಕು, ಟೋಟಲ್ ಆಗಿ 9 ಮಾರ್ಕ್ಸ್ ಇದೆ. ಡ್ರಾ ದ ರೇ ಡಯಾಗ್ರಾಮ್ ಟು ಶೋ ದ ಇಮೇಜ್ ಫಾರ್ಮೇಷನ್ ವೆನ್ ಆನ್ ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಸಿ ಅಂದರೆ ಸೆಂಟರ್ ಆಫ್ ಕರ್ವೇಚರು, ಎಫ್ ಅಂದರೆ ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಕಾನ್ಕೇವ್ ಮಿರರ್. ರೈಟ್ ದ ನೇಚರ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್ ಫಾರ್ಮ್ಡ್ ಅಂತ ಕೇಳಿದ್ದಾರೆ. ಇಲ್ಲೇ ಕೊಟ್ಟಿದ್ದಾರೆ ಸೆಂಟರ್ ಆಫ್ ಕರ್ವೇಚರ್ ಮತ್ತು ಪಿ ಅಂದರೆ ಪ್ರಿನ್ಸಿಪಲ್ ಫೋಕಸ್. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದು ಕಾನ್ಕೇವ್ ಮಿರರ್ ಅಂದಾಗ ಏನಾಗುತ್ತೆ, ಸೊ ಒಳಗಡೆ ಏನಾಗುತ್ತೆ, ಒಳಗಡೆ ಏನಾಗುತ್ತೆ, ನಮಗೆ ಬೆಂಡ್ ಆಗಿರುತ್ತೆ, ಹೊರಗಡೆ ದೊಡ್ಡಕ್ಕೆ ಉಬ್ಕೊಂಡಿರುತ್ತೆ. ಅದು ಅಂದರೆ ನೀವು ಸ್ಪೂನ್ ತಗೊಂಡಿರ್ಬೋದಲ್ವಾ, ಸ್ಪೂನ್ ತಗೊಂಡ್ರೆ ಏನಾಗುತ್ತೆ, ನಮಗೆ ಹೊರಗಡೆ ಉಬ್ಕೊಂಡಿರ್ತಕ್ಕಂಥ ಪಾರ್ಟ್ ಅಂತ ಕರಿತೀವಿ. ಹೊರಗಡೆ ಉಬ್ಕೊಂಡಿದ್ರೆ ಅದನ್ನೇನಂತ ಕರಿತೀವಿ, ಕಾನ್ಕೇವ್ ಮಿರರ್ ಅಂತ ಕರಿತಾ ಹೋಗ್ತೀವಿ, ಹೌದಲ್ವಾ. ಸೊ ಹಾಗಾದರೆ ಮಿರರ್ ಅಂದರೆ ದಟ್ ಮೀನ್ಸ್ ದರ್ಪಣ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನೋಡಿ, ನಮಗೆ ಈಗ ಏನು ಮಾಡಿದ್ದಾರೆ, ಸೊ ನಮಗೆ ಆಬ್ಜೆಕ್ಟ್ ಅಂದರೆ ದಟ್ ಮೀನ್ಸ್ ಇಮೇಜ್ ಫಾರ್ಮೇಷನ್ ವೆನ್ ಆಬ್ಜೆಕ್ಟ್ ಎಲ್ಲಿಟ್ಟಿದ್ದಾರೆ ನೋಡಿ, ಆಬ್ಜೆಕ್ಟ್ ನಮಗೆ ಸಿ ಮತ್ತು ಇದು ಸಿ, ಇದು ಎಫ್ ಮಧ್ಯೆ ಏನಿಟ್ಟಿದ್ದಾರೆ, ನಮಗೆ ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ದಾರೆ. ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದಾಗ ಏನಾಗುತ್ತೆ ನೋಡಿ, ಸೊ ಇಲ್ಲಿ ಹೋಗಿತ್ತು ಒಂದು ಇನ್ಸಿಡೆಂಟ್, ಈ ಕಡೆಯಿಂದ ಒಂದು ರಿಫ್ಲೆಕ್ಟೆಡ್, ಇದು ರಿಫ್ಲೆಕ್ಟೆಡ್, ಇದು ಇನ್ಸಿಡೆಂಟ್ ನಮಗೆ ಡೈರೆಕ್ಟಾಗಿ ಹೋಗಿ ಸೊ ಆ ಮಿರರ್ಗೆ ನಮಗೆ ಸೊ ಬಿದ್ದೇನಾಗುತ್ತೆ, ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಏನಾಗುತ್ತೆ, ಸೊ ರಿಟರ್ನ್ ಬರುತ್ತೆ, ಹೌದಲ್ವಾ. ಸೊ ಅದೇ ರೀತಿಯಾಗಿ ಇದು ರಿಫ್ಲೆಕ್ಟೆಡ್ ಏನಾಗುತ್ತೆ, ಸೊ ಇಮೇಜ್ ಮೇಲೆ ಹೋಗುತ್ತೆ. ಹೋದಾಗ ಏನಾಗುತ್ತೆ, ಇವೆರಡು ರೇಸ್ಗಳು ಏನಾಗುತ್ತೆ, ಸೊ ಇಲ್ಲಿ ಒಂದು ಕಡೆ ಮೀಟ್ ಆಗುತ್ತೆ. ಸೊ ಆ ಮೀಟ್ ಆಗ್ತಕ್ಕಂಥ ಜಾಗದಲ್ಲಿ ನಮಗೇನಾಗುತ್ತೆ, ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಬಟ್ ಇಲ್ಲಿ ಫಾರ್ಮೇಷನ್ ಆಗ್ತಕ್ಕಂಥ ಇಮೇಜ್ ಏನಾಗಿದೆ ಅಂತಂದಾಗ ನೋಡಿ, ನೇಚರ್ ಆಫ್ ದ ಇಮೇಜ್ ಬಂದುಬಿಟ್ಟು ರಿಯಲ್ ಅಂದಾಗ, ಸೊ ಈ ಒಂದು ಮಿರರ್ ಮುಂದ್ಗಡೆ ನಮ್ಗೆ ಏನಾಗಿದೆ, ಇಮೇಜ್ ಫಾರ್ಮೇಷನ್ ಆಗಿದೆ, ಹಾಗಾಗಿ ಇದು ರಿಯಲ್ ಇಮೇಜ್ ಆಗುತ್ತೆ. ಅದೇ ರೀತಿಯಾಗಿ ಇದು ಇನ್ವರ್ಟೆಡ್, ನಮಗೆ ಎರೆಕ್ಟ್ ಅಂದರೆ ಸ್ಟ್ರೈಟ್ ಇಮೇಜ್ ಬರಲ್ಲ, ಇದು ಏನಾಗುತ್ತೆ, ಇನ್ವರ್ಟೆಡ್ ಇಮೇಜ್, ಉಲ್ಟಾ ಆಗಿರ್ತಕ್ಕಂಥ ಇಮೇಜ್ ಬರುತ್ತೆ. ಹಾಗಾಗಿ ಸೊ ಏನಾಗಿದೆ, ರಿಯಲ್ ಮತ್ತು ಇನ್ವರ್ಟೆಡ್ ಇಮೇಜ್ ಬಂದಿದೆ. ಮತ್ತು ಸೈಜ್ ಆಫ್ ದ ಇಮೇಜ್ ಏನಾಗಿದೆ ನೋಡಿ, ಎನ್ಲಾರ್ಜ್ಡ್, ಅಂದರೆ ಸೊ ಇಲ್ಲಿ ಏನು ನಾವು ತಗೊಂಡಿದ್ದೀವಲ್ಲ ಇಮೇಜ್, ಅದಕ್ಕಿಂತ ತುಂಬಾ ದೊಡ್ಡದಾಗಿದೆ, ಎನ್ಲಾರ್ಜ್ಡ್ ಆಗಿ ನಮಗೆ ಇಮೇಜ್ ಕಾಣಿಸ್ತಿದೆ. ಸೊ ಹಾಗಾಗಿ ನೋಡಿ, ಸೊ ಇದಕ್ಕೆ ನಿಮಗೆ ರೇ ಡಯಾಗ್ರಾಮ್ ಬಿಡಿಸೋಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ಸೊ ನೇಚರ್ ಆಫ್ ದ ಇಮೇಜ್ ಬರೋದಕ್ಕೆ 1/2 ಮಾರ್ಕ್ಸು, ನೆಕ್ಸ್ಟು ಸೈಜ್ ಆಫ್ ದ ಇಮೇಜ್ ಬರೋದಕ್ಕೆ 1/2 ಮಾರ್ಕ್ಸು ನಿಮಗೆ ಕೊಡ್ತಾರೆ ಎಕ್ಸಾಮಲ್ಲಿ. ಓಕೆ, ಕ್ವಶನ್ ನಂಬರ್ 9 ನೋಡೋಣ ನಾವು ಇವಾಗ. ಎಕ್ಸ್ಪ್ಲೇನ್ ಎನ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ದಟ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ ಅಂತ ಕೊಟ್ಟಿದ್ದಾರೆ. ಅಥವಾ ಎಕ್ಸ್ಪ್ಲೇನ್ ಎನ್ ಆಕ್ಟಿವಿಟಿ ಟು ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ಎ ಕಾಂಪಾಸ್ ನೀಡಲ್ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ, ಅಂದರೆ ನೀವು ಇವೆರಡಲ್ಲಿ ಯಾವುದಾದ್ರು ನೀವು ಎಕ್ಸಾಮಲ್ಲಿ ಅಟೆಂಡ್ ಮಾಡ್ಬೋದು. 2 ಕ್ವಶನ್ ಕೊಟ್ಟಿದ್ದಾರೆ.
ಫಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ಎ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್. ಅಂದಾಗ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ನ ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಇಟ್ಟಾಗ ನಾವು ಏನಾಗುತ್ತೆ, ಆ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಏನಾಗುತ್ತೆ, ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಒಂದು ಎಕ್ಸ್ಪೆರಿಮೆಂಟ್ನ ಡೆಮಾನ್ಸ್ಟ್ರೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಹಾಗಾದರೆ ನೋಡ್ತಾ ಹೋಗೋಣ ಇಲ್ಲಿ ಏನಿದೆ ಆನ್ಸರ್ ಅನ್ನೋದು. ಸೊ ಫಸ್ಟ್ ಏನು ಮಾಡಬೇಕು, ಟೇಕ್ ಎ ಸ್ಮಾಲ್ ಅಲ್ಯೂಮಿನಿಯಂ ರಾಡ್ ತಗೋಬೇಕು. ಯೂಸಿಂಗ್ ಟೂ ಕನೆಕ್ಟಿಂಗ್ ವೈರ್ಸ್ ಸಸ್ಪೆಂಡ್ ಇಟ್ ಹಾರಿಜಾಂಟಲಿ ಫ್ರಮ್ ಸ್ಟ್ಯಾಂಡ್. ಒಂದು ಸ್ಟ್ಯಾಂಡ್ ಇರುತ್ತೆ, ಹೌದಲ್ವಾ? ಒಂದು ಸ್ಟ್ಯಾಂಡ್ ತಗೋಬೇಕು. ಈ ಒಂದು ಸ್ಟ್ಯಾಂಡಲ್ಲಿ ಏನು ಮಾಡಬೇಕು, ಅಲ್ಯೂಮಿನಿಯಂ ರಾಡ್ನ ನಾವು ಕನೆಕ್ಟ್ ಮಾಡಬೇಕು. ಅಲ್ಯೂಮಿನಿಯಂ ರಾಡ್ ಸೊ ನೋಡಿ, ಒಂದು ಸೈಡಲ್ಲಿ ನಮಗೆ ಏನಾಗುತ್ತೆ, ಇನ್ನೊಂದು ಸೈಡಲ್ಲಿ ಸೊ ಎರಡು ಸೈಡಲ್ಲಿ ನಾವು ಮಾಡಬೇಕು. ಸೊ ಕನೆಕ್ಟಿಂಗ್ ವೈರ್ಸ್ ತಗೊಂಡು ನಮಗೆ ಹಾರಿಜಾಂಟಲ್ ಆಗಿಟ್ಟು ನಾವು ಕನೆಕ್ಟ್ ಮಾಡಬೇಕು. ನೆಕ್ಸ್ಟು ಟೇಕ್ ಎ ಹಾರ್ಸ್ ಶೂ ಮ್ಯಾಗ್ನೆಟ್ ಆ್ಯಂಡ್ ಪ್ಲೇಸ್ ದ ಅಲ್ಯೂಮಿನಿಯಂ ರಾಡ್ ಇನ್ ಬಿಟ್ವೀನ್ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಆಫ್ ದಿಸ್ ಮ್ಯಾಗ್ನೆಟ್ ಅಂತ ಹೇಳಿದ್ದಾರೆ, ಹೌದಾ? ಸೊ ಹಾರ್ಸ್ ಶೂ ಮ್ಯಾಗ್ನೆಟ್ ಅಂದಾಗ ಕುದುರೆಲಾಡದ ನಮಗೆ ಒಂದು ಕಾಂತ ಅಂತ ಹೇಳ್ತೀವಲ್ವಾ, ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಕಾಂತವನ್ನು ತಗೊಂಡು ನಾವು ಏನು ಮಾಡಬೇಕು, ಸೊ ಇದ್ರ ಮಧ್ಯೆ ಇಡಬೇಕಿಲ್ಲಿ, ಇದ್ರ ಮಧ್ಯೆ ಏನು ಮಾಡಬೇಕು, ಪ್ಲೇಸ್ ಮಾಡಬೇಕು. ಅಂದರೆ ನಾರ್ತು ಸೌತ್ ಪೋಲು, ನಾರ್ತ್ ಪೋಲು ಸೌತ್ ಪೋಲು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಈ ವೈರ್ಸ್ಗಳನ್ನ ಕನೆಕ್ಟ್ ಮಾಡಬೇಕು ಕನೆಕ್ಟಿಂಗ್ ವೈರಿಂದ. ಸೊ ಒಂದು ಬ್ಯಾಟ್ರಿಯಿಂದ ಕನೆಕ್ಟ್ ಮಾಡಬೇಕು. ಇದು ನಮಗೆ ಎಕ್ಸ್ಪೆರಿಮೆಂಟು, ಹೌದಲ್ವಾ? ಸೊ ಕನೆಕ್ಟ್ ದ ಅಲ್ಯೂಮಿನಿಯಂ ರಾಡ್ ಇನ್ ಸೀರೀಸ್ ಟು ಎ ಬ್ಯಾಟ್ರಿ. ಒಂದು ಬ್ಯಾಟ್ರಿ ಮತ್ತು ಒಂದು ಕೀ ಮುಖಾಂತರ ಏನು ಮಾಡಬೇಕು, ನಾವು ಕನೆಕ್ಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಯಾವುದು, ರಿಯೋಸ್ಟ್ಯಾಟ್ ಅಂದರೆ ನಿಮಗೆ ಗೊತ್ತಿದೆ ರೆಸಿಸ್ಟೆನ್ಸ್, ಅದಲ್ವಾ? ನೆಕ್ಸ್ಟ್ ನಾವು ಪಾಸ್ ದ ಕರೆಂಟ್ ಟು ದ ಕಂಡಕ್ಟಿಂಗ್ ವೈರ್ ದೆನ್ ದ ರಾಡ್ ಡಿಸ್ಪ್ಲೇಸಸ್ ಟುವರ್ಡ್ಸ್ ಲೆಫ್ಟ್. ಸೊ ಅಂದರೆ ನಾವು ಕರೆಂಟ್ನ ಪಾಸ್ ಮಾಡೋದೇನಾಗುತ್ತೆ, ಸೊ ಈ ರಾಡ್ ಏನಾಗುತ್ತೆ, ಲೆಫ್ಟಿಗೆ ಡಿಸ್ಪ್ಲೇಸ್ ಆಗುತ್ತೆ. ನೆಕ್ಸ್ಟು ಇಫ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಈಸ್ ರಿವರ್ಸ್ಡ್ ದೆನ್ ದ ರಾಡ್ ಡಿಸ್ಪ್ಲೇಸಸ್ ಟುವರ್ಡ್ಸ್ ದ ರೈಟ್. ಅಂದರೆ ಸೊ ನೀವು ಕರೆಂಟ್ ಡೈರೆಕ್ಷನ್ ಇದಲ್ವಾ, ಸೊ ಈ ಕರೆಂಟ್ ಡೈರೆಕ್ಷನ್ನ ನೀವು ರಿವರ್ಸ್ ಮಾಡಿದಾಗ ಹಿಂಗೆ ಹೋಗ್ತಿದ್ದ ಕರೆಂಟ್ನ ಸೊ ಈ ಥರ ರಿವರ್ಸ್ ಮಾಡೋದೇನಾಗುತ್ತೆ, ಈ ರಾಡು ಕೂಡ ಏನಾಗುತ್ತೆ, ಡಿಸ್ಪ್ಲೇಸ್ ಟು ದ ರೈಟ್. ಈಗ ಲೆಫ್ಟಿಗೆ ಡಿಸ್ಪ್ಲೇಸ್ ಆಗ್ತಿತ್ತು ಫಸ್ಟ್, ಇವಾಗ ಏನಾಗುತ್ತೆ, ರೈಟಿಗೆ ಡಿಸ್ಪ್ಲೇಸ್ ಆಗುತ್ತೆ. ಇಫ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ರಿವರ್ಸ್ಡ್ ದೆನ್ ದ ಅಲ್ಯೂಮಿನಿಯಂ ರಾಡ್ ಡಿಸ್ಪ್ಲೇಸಸ್ ಅಗೇನ್ ಟುವರ್ಡ್ಸ್ ಲೆಫ್ಟ್. ಸೊ ಇವಾಗ ನೀವೇನು ಮಾಡಿದ್ರಿ, ಕರೆಂಟ್ನ ಡಿಸ್ಪ್ಲೇಸ್ ಮಾಡಿದ ಅಂದರೆ ರಿವರ್ಸ್ ಮಾಡಿದ್ದಲ್ವಾ, ಈಗ ಮ್ಯಾಗ್ನೆಟಿಕ್ ಫೀಲ್ಡ್ನ ಏನು ಮಾಡ್ತೀರಾ, ಉಲ್ಟಾ ಮಾಡಿಬಿಟ್ರೆ. ಸಿ ಹಾರ್ಸ್ ಏನು ಮ್ಯಾಗ್ನೆಟ್ ಇತ್ತಲ್ವ, ಅದನ್ನ ಸೌತಿಗೆ ಸೌತ್, ನಾರ್ತಿಗೆ ಮತ್ತು ಉಲ್ಟಾ ಮಾಡಿಬಿಟ್ಟು ಏನಾಗುತ್ತೆ, ಅವಾಗಲೂ ಕೂಡ ಏನಾಗುತ್ತೆ ನಮಗೆ, ಸೊ ಒಂದು ಅಲ್ಯೂಮಿನಿಯಂ ರಾಡ್ ಏನಾಗುತ್ತೆ, ಸೊ ಡಿಸ್ಪ್ಲೇಸ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ನಾವೇನು ಮಾಡ್ತೀವಿ, ಸೊ ನಾವು ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಹೋಗ್ತೀವಿ. ಅಂದರೆ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಸಿ ಆರ್ಸ್ ಮ್ಯಾಗ್ನೆಟ್ ಮಧ್ಯೆ ಪ್ಲೇಸ್ ಮಾಡಿದಾಗ ಅದು ಯಾವ ರೀತಿಯಾಗಿ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ. ದ ರೀಸನ್ಸ್ ಫಾರ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ರಾಡ್ ಈಸ್ ದಟ್ ಇಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಯಾಕೆ ಅಂದಾಗ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಬಿಕಾಸ್ ಏನಾಗುತ್ತೆ, ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಕೂಡ ಏನು ಮಾಡುತ್ತೆ ನೋಡಿ. ಸೊ ಇಲ್ಲಿ ನಾವು ಈ ಒಂದು ರಾಡ್ ಮೂಲಕ, ಅಲ್ಯೂಮಿನಿಯಂ ರಾಡ್ ಮೂಲಕ ನಾವು ಕರೆಂಟ್ ಪಾಸ್ ಮಾಡಿದಾಗ ಇದು ಸುತ್ತ ಏನಾಗುತ್ತೆ ನಮಗೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲೂ ನಮಗೇನಿದೆ, ಮ್ಯಾಗ್ನೆಟ್ ಇದೆ, ಇಲ್ಲೊಂದು ನಾರ್ತ್, ಇಲ್ಲೊಂದು ಮತ್ತು ಸೌತ್ ಇದೆ, ಮ್ಯಾಗ್ನೆಟ್ ಇದೆ. ಹಾಗಾಗಿ ಇಲ್ಲೂ ಕೂಡ ಏನಾಗುತ್ತೆ, ಫೋರ್ಸ್ ಕ್ರಿಯೇಟ್ ಆಗಿರುತ್ತೆ. ಎರಡೂ ಮಧ್ಯೆ ಏನಾಗುತ್ತೆ ನಮಗೆ ರಿಪಲ್ಷನ್ ಆಗಿ ಏನಾಗುತ್ತೆ, ಸೊ ಈ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಏನಾಗುತ್ತೆ, ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗಾಗಿ ಅದೇನಾಗುತ್ತೆ, ಡಿಸ್ಪ್ಲೇಸ್ ಆಗ್ತಾ ಹೋಗುತ್ತೆ. ಇದು ಫಸ್ಟ್ ಕ್ವಶನ್ನು. ಅಥವಾ ಇನ್ನೊಂದು ಕ್ವಶನ್ ಇದೆ, ಏನು ಕ್ವಶನ್ ಇದೆ, ಸೆಕೆಂಡ್ ಕ್ವಶನ್ ನಂಬರ್ 2. ಸೊ ಎಕ್ಸ್ಪ್ಲೇನ್ ಆನ್ ಆ್ಯಕ್ಟಿವಿಟಿ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾಲ್ ಮ್ಯಾಗ್ನೆಟ್ ಯೂಸಿಂಗ್ ಕಾಂಪಾಸ್ ನೀಡಲ್. ಅಂದಾಗ ಒಂದು ಕಾಂಪಾಸ್ ನೀಡಲ್ ಗೊತ್ತಿದೆ ಅಲ್ವ ನಿಮಗೆ, ದಟ್ ಮೀನ್ಸ್ ಒಂದು ಬಾಲ್ ಮ್ಯಾಗ್ನೆಟ್ ತಗೋಬೇಕು. ಬಾಲ್ ಮ್ಯಾಗ್ನೆಟ್ ಇಲ್ಲಿ ಒಂದು ನಾರ್ತ್ ಪೋಲು, ಇಲ್ಲಿ ಸೌತ್ ಪೋಲ್ ಇರುತ್ತೆ. ಸೊ ಇಲ್ಲಿ ಏನು ಮಾಡ್ಬೇಕು, ನೀವು ಕಾಂಪಾಸ್ ಇಟ್ಕೊಂತ ಹಿಂಗೆ ಹೋಗಿ ಏನು ಮಾಡಬೇಕು ನಮಗೆ, ಸೊ ನೀವೇನು ಮಾಡಬೇಕು, ಒಂದು ಸೊ ಈ ರೀತಿಯಾಗಿದ್ದಂಥ ಒಂದು ನೀವು ಫೀಲ್ಡ್ ಲೈನ್ಸ್ನ ಎಳಿಬೇಕಾಗತ್ತೆ. ಯಾವ ರೀತಿಯಾಗಿ ಎಳೆದು ನೋಡಿಲಿ, ಫಿಕ್ಸ್ ಎ ವೈಟ್ ಪೇಪರ್ ಆನ್ ಎ ಬೋರ್ಡ್ ಆ್ಯಂಡ್ ಪ್ಲೇಸ್ ಎ ಬಾಲ್ ಮ್ಯಾಗ್ನೆಟ್ ಇನ್ ದ ಮಿಡಲ್. ಫಸ್ಟ್ ಒಂದು ವೈಟ್ ಪೇಪರ್ ತಗೊಂತೀರಾ, ಆ ವೈಟ್ ಪೇಪರ್ ಏನು ಮಾಡಬೇಕು, ನೀವು ಒಂದು ಬಾಲ್ ಮ್ಯಾಗ್ನೆಟ್ನ ಇಡಬೇಕು. ಸೊ ಬಾಲ್ ಮ್ಯಾಗ್ನೆಟ್ನ ಇಟ್ಟ ಮೇಲೆ ಏನಾಗುತ್ತೆ, ನಾವು ಪ್ಲೇಸ್ ದ ಮ್ಯಾಗ್ನೆಟಿಕ್ ನೀಡಲ್ close to the north pole of the ball magnet, then south pole of the compass needle will point to the north pole of the magnet. ಅಂದಾಗ
ಇಲ್ಲೂ ಏನಾಗುತ್ತೆ ಇದರಲ್ಲಿ ಪಾಯಿಂಟ್ ಇರುತ್ತಲ್ವಾ, ಒಂದು ನಾರ್ತ್ ಇನ್ನೊಂದು ಸೌತ್ ಪೋಲ್ ಅಂತ. ಸೊ ಇದೇನಾಗುತ್ತೆ, ಇಲ್ಲಿ ನಾರ್ತ್, ನೀವು ಇಲ್ಲಿ ಇದು ನಾರ್ತ್ ಪೋಲ್ ಪಕ್ಕ ನೀವು ಈ ಕಾಂಪಾಸ್ ನೀಡಲ್ನ ಇಟ್ಟಾಗ ಏನಾಗುತ್ತೆ, ಇದರಲ್ಲಿ ಇರ್ತಕ್ಕಂಥ ಏನು ಮುಳ್ಳು ಇರುತ್ತಲ್ವಾ, ಸೊ ಅದೇನಾಗುತ್ತೆ ಅಂದರೆ ಸೌತ್ ಪೋಲ್ ಇರುತ್ತೆ, ಇದರಲ್ಲಿ ನಾರ್ತ್ ಪೋಲ್ ಇರುತ್ತೆ. ಆ ಸೌತ್ ಪೋಲ್ ಏನಾಗುತ್ತೆ ನಾರ್ತ್ ಪೋಲ್ ಕಡೆ ಏನಾಗುತ್ತೆ ಡೈರೆಕ್ಷನ್ ಮಾಡುತ್ತೆ. ಅದೇ ರೀತಿಯಾಗಿ ಇಲ್ಲಿ ತೆಗೆದು ಏನು ಮಾಡ್ತೀವಿ ನೆಕ್ಸ್ಟು, ಸೊ ಈ ಒಂದು ಪ್ಲೇಸಲ್ಲಿ ಇಡ್ತೀರ, ಅವಾಗ ಏನಾಗುತ್ತೆ ಅವಾಗಲೂ ಕೂಡ ಈ ಪಾಯಿಂಟ್ ಏನು ನೀವು ಗುರ್ತು ಮಾಡಿದ್ರಲ್ವ ಆ ಪಾಯಿಂಟಿಗೆ ಏನಾಗುತ್ತೆ ಮತ್ತೆ ಸೌತ್ ಪೋಲು ಡೈರೆಕ್ಷನ್ ಆಗುತ್ತೆ. ಹೀಗೆ ಇಡ್ತಾ 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 ಹೋದರೆ ಏನಾಗುತ್ತೆ ನಿಮಗೆ ಒಂದು ಫೀಲ್ಡ್ ಲೈನ್ಸ್ ಕ್ಲೋಸ್ಡ್ ಲೂಪ್ ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನೇ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂತ ಕರಿತಾ ಹೋಗ್ತೀವಿ. ನೋಡಿ, ನಾವು ಪುಟ್ ಎ ಡಾಟ್ ಮಾರ್ಕ್ ಆನ್ ದ ಪೇಪರ್ ಇನ್ ದ ಡೈರೆಕ್ಷನ್ ಪಾಯಿಂಟೆಡ್ ಬೈ ದ ನಾರ್ತ್ ಪೋಲ್ ಆಫ್ ದ ಕಾಂಪಾಸ್ ನೀಡಲ್. ನೆಕ್ಸ್ಟ್ ನೋಡ್ತಾ ಹೋದಾಗ ದ ಕಾಂಪಾಸ್ ನೀಡಲ್ ಈಸ್ ನೌ ಟು ಬಿ ಪ್ಲೇಸ್ಡ್ ವೇರ್ ಇಟ್ಸ್ ಸೌತ್ ಪೋಲ್ ಪಾಯಿಂಟ್ಸ್ ದ ಡಾಟ್. ಸೊ ಮತ್ತೆ ನಾವೇನು ಮಾಡಬೇಕು, ಆ ಡಾಟಿಗೆ ಸೌತ್ ಪೋಲು ಡೈರೆಕ್ಷನ್ ಆಗೋ ಥರ ಮತ್ತೆ ಅಲ್ಲೊಂದು ಪ್ಲೇಸಿಗೆ ಇಡಬೇಕು. ಸೊ ಹಾಗೆ ನಾವು ಪುಟ್ ಎ ಡಾಟ್ ಮಾರ್ಕ್ ಆನ್ ದ ಪೇಪರ್ ಇನ್ ದ ನ್ಯೂ ಡೈರೆಕ್ಷನ್ ಪಾಯಿಂಟೆಡ್ ಬೈ ದ ನಾರ್ತ್ ಪೋಲ್ ಆಫ್ ದ ಕಾಂಪಾಸ್ ನೀಡಲ್. ಸೊ ರಿಪೀಟ್ ದೀಸ್ ಸ್ಟೆಪ್ಸ್ ಟಿಲ್ ದ ಕಾಂಪಾಸ್ ರೀಚಸ್ ದ ಸೌತ್ ಪೋಲ್. ಅಂದರೆ ಸೌತ್ ಪೋಲ್ನ ರೀಚ್ ಆಗೋವಾಗ ಏನು ಮಾಡ್ಬೇಕು ನಾವು, ಆ ಒಂದು ಎಕ್ಸ್ಪೆರಿಮೆಂಟ್ನ ಸೇಮ್ ಆ್ಯಸ್ ಇಟ್ ಈಸ್ ಕ್ಯಾರಿ ಔಟ್ ಮಾಡಿ ಲಾಸ್ಟಿಗೆ ಏನು ನಮಗೆ, ಸೊ ಈ ಡಾಟ್ ನಾವು ಇಟ್ಟಿದ್ವಲ್ಲ ಇವನ್ನೆಲ್ಲನೂ ಜಾಯಿನ್ ಮಾಡಿ ನಮ್ಗೆ ಏನು ಸಿಗುತ್ತೆ, ಸೊ ಇಲ್ಲಿ ಏನು ಸಿಗುತ್ತೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಸಿಗ್ತಾ ಹೋಗುತ್ತೆ. ಇಫ್ ಆಲ್ ದೀಸ್ ಡಾಟ್ಸ್ ಆರ್ ಜಾಯಿಂಡ್ ದೆನ್ ವಿ obtain ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಆಫ್ ದ ಬಾಲ್ ಮ್ಯಾಗ್ನೆಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ ನೆಕ್ಸ್ಟ್ ನೋಡಿ, ಈ ಕ್ವಶನ್ ಅರ್ಥ ಆಯ್ತು ಅಂದ್ಕೊತೀನಿ. ನೆಕ್ಸ್ಟು ಕ್ವಶನ್ ನಂಬರ್ 10. ಎ ಸ್ಟೂಡೆಂಟ್ ಕ್ಲಿಯರ್ಲಿ reads the letters of a textbook only when the book is kept at a distance more than 50 cm from his eyes without difficulty. Then ಫಸ್ಟ್ ಕ್ವಶನ್ ನೋಡಿ, ಐಡೆಂಟಿಫೈ ದಿಸ್ ಡಿಫೆಕ್ಟ್ ಆಫ್ ದ ಐ ಅಂತ ಕೊಟ್ಟಿದ್ದಾರೆ, ಸಜೆಸ್ಟ್ ಎ ರೆಮಿಡಿ ಫಾರ್ ದಿಸ್ ಡಿಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಫಸ್ಟ್ ಒನ್ ಏನಿದೆ ಅಂದರೆ, ಸೊ ಒಬ್ಬ ವ್ಯಕ್ತಿ ಅವನು 50 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಇಟ್ಟಾಗ ಮಾತ್ರ ಏನಾಗುತ್ತೆ ಆ ಆಬ್ಜೆಕ್ಟನ್ನು ಕ್ಲಿಯರಾಗಿ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ನೋಡ್ತಿದ್ದೀವಿ ನಾರ್ಮಲ್ ಹ್ಯೂಮನ್ ಐದು ನಮಗೆ ಡಿಸ್ಟೆನ್ಸ್ ಎಷ್ಟಿರಬೇಕು, 25 ಸೆಂಟಿಮೀಟರ್ ಇರಬೇಕು. ಬಟ್ ಇವನು 50 ಸೆಂಟಿಮೀಟರ್ ಇಟ್ಟರೆ ಮಾತ್ರ ಏನಾಗುತ್ತೆ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಅಂದಾಗ, ಸೊ ಈ ಒಂದು ಪೊಸಿಷನ್ಗೆ ನಾವೇನಂತ ಹೇಳ್ತಾ ಹೋಗ್ತೀವಿ ಅಂದರೆ ಹೈಪರ್ ಮೆಟ್ರೋಪಿ ಅಂತ ಹೇಳ್ತಾ ಹೋಗ್ತೀವಿ, ಅಥವಾ ಫಾರ್ ಸೈಟೆಡ್ನೆಸ್ ಅಂತ, ದೂರ ದೃಷ್ಟಿ ದೋಷ ಅಂತ ಕರಿತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ಇದನ್ನು ಸರಿ ಮಾಡಬೇಕು ಅಂದಾಗ ನಾವೇನು ಮಾಡಬೇಕು, ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡಬೇಕಾಗತ್ತೆ, ಅಥವಾ ಕಾನ್ವರ್ಜಿಂಗ್ ಲೆನ್ಸ್ ಆಫ್ ಅಪ್ರೋಪ್ರಿಯೇಟ್ ಪವರ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಈ ಲೆನ್ಸ್ ಪವರ್ನ ನಾವೇನು ಮಾಡ್ತೀವಿ, ಡಯಾಪ್ಟರ್ ನೆನ್ಪಿಟ್ಕೋಬೇಕು, ಡಯಾಪ್ಟರ್ ಅನ್ನೋ ಒಂದು ಸೊ ಮಾನದಿಂದ ನಾವೇನು ಮಾಡ್ತೀವಿ ಅಳಿತಾ ಹೋಗ್ತೀವಿ, ಹೌದಲ್ವಾ. ಸೊ ಹಾಗಾಗಿ ಇದನ್ನು ದೂರ ದೃಷ್ಟಿ ದೋಷ. ಸೊ ಯಾರಿಗೆ ದೂರ ಇರ್ತಕ್ಕಂಥ ವಸ್ತು ನೀಟಾಗಿ ಕಾಣಿಸುತ್ತೆ ಅವ್ರಿಗೆ ದೂರ ದೃಷ್ಟಿ ದೋಷ ಇರುತ್ತೆ, ಹೌದಲ್ವಾ. ಅಂದರೆ ಒಂದು ವಸ್ತುನ ದೂರ ಇಟ್ಟಾಗ ಮಾತ್ರ ಕ್ಲಿಯರಾಗಿ ಕಾಣಿಸುತ್ತೆ ಅವರಿಗೆ, ಹತ್ತಿರ ತಂದಾಗ ಏನಾಗುತ್ತೆ ಬ್ಲರಾಗಿ ಕಾಣಿಸುತ್ತೆ. ಕೆಲವೊಂದಿಷ್ಟು ಜನಕ್ಕೆ ಏನಾಗುತ್ತೆ ವಸ್ತುನ ಹತ್ತಿರ ಏನಾಗುತ್ತೆ ಬ್ಲರಾಗಿ ಕಾಣಿಸುತ್ತೆ, ದೂರ ಕ್ಲಿಯರಾಗಿ ಕಾಣಿಸುತ್ತೆ, ದೂರ ಇಟ್ಟಾಗ ಏನಾಗುತ್ತೆ ಅವರಿಗೆ ಬ್ಲರಾಗಿ ಕಾಣಿಸುತ್ತೆ. ಸೊ ಅಂಥವ್ರಿಗೆ ಅಂತ ಕರಿತೀವಿ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ, ಅಥವಾ ಮೆಟ್ರೋಪಿಯಾ ಅಂತ ಕರಿತಾ ಹೋಗ್ತೀವಿ, ಮೆಟ್ರೋಪಿಯಾ ಅಂತ ಕರಿತಾ ಹೋಗ್ತೀವಿ. ಸೊ ಇವೆರಡು ನಿಮಗೆ ನೀಟಾಗಿ ಗೊತ್ತಿರಬೇಕು. ಸೊ ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ದ ಪೊಸಿಷನ್ ಆಫ್ ದ ಸ್ಟಾರ್ಸ್ ಚೇಂಜಸ್ ಅಪರೆಂಟ್ಲಿ ಇನ್ ದ ಕ್ಲಿಯರ್ ಸ್ಕೈ ವೈ ಅಂತ ಕೇಳಿದ್ದಾರೆ. ಸೊ ನಮಗೆ ಸ್ಟಾರ್ಸ್ ಪೊಸಿಷನ್ಸು ಅವಾಗವಾಗ ಹಾಗೆ ಚೇಂಜ್ ಆಗ್ತಾ ಇರುತ್ತೆ ಕ್ಲಿಯರ್ ಸ್ಕೈಯಲ್ಲಿ, ಏನಕ್ಕೆ ಅಂತ ಕೇಳಿದ್ದಾರೆ. ಅದೇ ರೀತಿಯ ವೈಟ್ ಲೈಟ್ ಈಸ್ ಪಾಸ್ಡ್ ಥ್ರೂ ದ ಗಿವನ್ ಅರೇಂಜ್ಮೆಂಟ್ ಆಫ್ 3 ಗ್ಲಾಸ್ ಪ್ರಿಸಮ್ಸ್ ಎಕ್ಸ್ ವೈ ಝೆಡ್ ಆಸ್ ಶೋನ್ ಇನ್ ದ ಫಿಗರ್ ಗಿವನ್ ಬಿಲೋ. ಸೊ ಇದರಲ್ಲಿ ಒಂದು ಕ್ವಶನ್ ಕೊಟ್ಟಿದೆ ನೋಡಿ, ಈಸ್ ದ ಸ್ಪೆಕ್ಟ್ರಮ್ ಆಫ್ ಲೈಟ್ ಸೀನ್ ಆನ್ ದ ಸ್ಕ್ರೀನ್, ವಾಟ್ ಈಸ್ ದ ರೋಲ್ ಆಫ್ ಪ್ರಿಸಮ್ ಝೆಡ್ ಅಂತ ಕೇಳಿದ್ದಾರೆ, ಹೌದಲ್ವಾ. ಸೊ ಹಾಗಾದರೆ ನೋಡೋಣ, ಫಸ್ಟ್ ಒನ್ನು ಏನಕ್ಕೆ ಚೇಂಜ್ ಆಗುತ್ತೆ ಇಲ್ಲಿ, ಫಸ್ಟ್ ಅದು ನೋಡೋಣ. ಫಸ್ಟ್ ನೋಡಿ, ಫಸ್ಟ್ ಕ್ವಶನ್ ನಮಗೆ ಏನಕ್ಕೆ ಅದರದ್ದು ಪೊಸಿಷನ್ ಚೇಂಜ್ ಆಗಿರುತ್ತೆ ಕಾಣಿಸುತ್ತೆ ಅಂದಾಗ, ಬಿಕಾಸ್ ಆಫ್ ಟಿಂಡಾಲ್ ಎಫೆಕ್ಟ್. ಏನಾಗುತ್ತೆ ಟಿಂಡಾಲ್ ಎಫೆಕ್ಟಿಂದ ಕಾಣಿಸ್ತಾ ಹೋಗುತ್ತೆ. ಓಕೆ, ಸಾರಿ ಇನ್ನೊಂದು ಕ್ವಶನ್ ಬಿಟ್ವಲ್ಲ ನಾವಿಲ್ಲಿ. ಸೊ ಅಂದರೆ ನೋಡಿ ಇಲ್ಲಿ ಇನ್ನೊಂದು ಕ್ವಶನ್ ಬಿಟ್ವಿ ನಾವು, ದ ಸೇಮ್ ಫಿನಾಮಿನನ್. ಕ್ವಶನ್ ನೋಡಿ, ಕ್ವಶನ್ ಬಿ ಇಲ್ಲಿದೆ, ವೆನ್ ಸನ್ಲೈಟ್ ಪಾಸಸ್ ಥ್ರೂ ದ ಟ್ರೀಸ್ ಆಫ್ ಎ ಡೆನ್ಸ್ ಫಾರೆಸ್ಟ್ ಆನ್ ಎ ಫಾಗಿ ಮಾರ್ನಿಂಗ್ ದೆನ್ ದ ಪಾತ್ ಆಫ್ ದ ಬೀಮ್ ಆಫ್ ಲೈಟ್ ಅಪಿಯರ್ಸ್ ಬಿಟ್ವೀನ್ ದ ಟ್ರೀಸ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ದಿಸ್ ಫಿನಾಮಿನನ್ ಕಾಲ್ಡ್.
The same phenomenon is not normally visible in an open field. Why? Write your answers. ರೈಟ್ ಯುವರ್ ಅನಾಲಿಸಿಸ್ ಅಂತ ಕೇಳಿದ್ದಾರೆ. ಸೊ ನಮಗೆ ಏನು ಇಲ್ಲಿ ಕೇಳಿದ ಕ್ವಶನ್ ಅಂತ ಅಂದಾಗ, ಸೊ ನಿಮಗೆ ಮಾರ್ನಿಂಗ್ ಅಂದರೆ ಮಂಜು ಬಿದ್ದಿರ್ತಕ್ಕಂಥ ಒಂದು ಮಾರ್ನಿಂಗಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ಆ ಒಂದು ಟ್ರೀಗಳ ಮಧ್ಯೆ ಏನಾಗುತ್ತೆ, ಬೆಳಕು ಬಂದಿರೋ ಥರ ನಮಗೆ ಫೀಲ್ ಆಗುತ್ತಲ್ವ, ಅದು ಏನಕ್ಕೆ ಫೀಲ್ ಆಗುತ್ತೆ. ಸೊ ಬಟ್ ಅದು ಕ್ಲಿಯರ್ ಸ್ಕೈ ಇದ್ದಾಗ ಯಾಕೆ ಆ ಥರ ಆಗಲ್ಲ ಅಂತ ಕೇಳಿದ್ದಾರೆ. ಬಿಕಾಸ್ ಆಫ್ ಟಿಂಡಾಲ್ ಎಫೆಕ್ಟ್. ಸೊ ಏನು ಸರ್ ಟಿಂಡಾಲ್ ಎಫೆಕ್ಟ್ ಅಂದಾಗ, ಸೊ ನಮಗೆ ಏನೋ ಒಂದಿಷ್ಟು ಪಾರ್ಟಿಕಲ್ಸ್ ಅಂದರೆ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಇರ್ತವೆ, ಅದ್ರ ಮೂಲಕ ನಮಗೆ ಲೈಟ್ ಪಾಸ್ ಏನಾಗುತ್ತೆ, ಇದು ಲೈಟು ಸ್ಕ್ಯಾಟರ್ ಆಗ್ತಾ ಹೋಗುತ್ತೆ. ಸೊ ಈ ಲೈಟ್ ಸ್ಕ್ಯಾಟರ್ ಆಗೋದು ಅಂದರೆ ಲೈಟ್ ಸ್ಕ್ಯಾಟರಿಂಗ್ ಬೈ ದ ಪಾರ್ಟಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್ ಇಸ್ ಏನಂತ ಕರಿತೀವಿ ನಾವು, ಟಿಂಡಾಲ್ ಎಫೆಕ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಅದೇ ಓಪನ್ ಫೀಲ್ಡಲ್ಲಿ ಏನಾಗುತ್ತೆ, ಸೊ ದೇ ಇಸ್ ನಾಟ್ ಎನಫ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್. ಅಂದರೆ ಈ ಮಂಜು ಇರುತ್ತಲ್ವ, ಬೆಳಗ್ಗೆ ಟೈಮಲ್ಲಿ ಏನಾಗುತ್ತೆ, ಮಂಜು ಇರುತ್ತೆ, ತುಂಬ ಪಾರ್ಟಿಕಲ್ಸ್ ಇರ್ತವೆ, ಹಾಗಾಗಿ ಏನಾಗುತ್ತೆ ಲೈಟ್ ಬಿದ್ದು ಸ್ಕ್ಯಾಟರ್ ಆಗಿ, ಸೊ ಅದು ಮರಗಳ ಮಧ್ಯ ಏನಾಗುತ್ತೆ, ನಮಗೆ ಬೆಳಕು ಬಂದಿರೋ ಥರ ಫೀಲ್ ಆಗುತ್ತೆ. ಸೊ ಬಟ್ ಓಪನ್ ಫೀಲ್ಡಲ್ಲಿ ಏನಾಗುತ್ತೆ, ನಮಗೆ ಸಸ್ಪೆಂಡೆಡ್ ಪಾರ್ಟಿಕಲ್ಸು ತುಂಬ ಕಡಿಮೆ ಇರುತ್ತೆ, ಹಾಗಾಗಿ ದೇರ್ ಇಸ್ ನೋ ಸ್ಕ್ಯಾಟರಿಂಗ್ ಆಫ್ ಲೈಟ್ ಟೇಕ್ಸ್ ಪ್ಲೇಸ್, ಹಾಗಾಗಿ ನಮಗೆ ಡೈರೆಕ್ಟಾಗಿ ಲೈಟು ಬರುತ್ತೆ. ಸೊ ಇಟ್ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ದ ಪೊಸಿಷನ್ ಆಫ್ ದ ಸ್ಟಾರ್ಸ್ ಚೇಂಜಸ್ ಅಪರೆಂಟ್ಲಿ ಇನ್ ದ ಸ್ಕೈ, ವೈ ಅಂತ ಕೇಳಿದ್ದಾರೆ, ಎಕ್ಸ್ಪ್ಲೇನ್. ಅಂದರೆ ಸೊ ನಮಗೆ ಸ್ಟಾರ್ಸ್ದು ನಮಗೆ ಪೊಸಿಷನ್ನು ಏನಾಗುತ್ತೆ ಅವಾಗವಾಗ ಚೇಂಜ್ ಆಗ್ತಿರುತ್ತೆ, ಏನಕ್ಕೆ ಅಂತ ಕೇಳಿದ್ದಾರೆ. ವೈಟ್ ಲೈಟ್ ಈಸ್ ಪಾಸ್ಡ್ ಥ್ರೂ ದ ಗಿವನ್ ಅರೇಂಜ್ಮೆಂಟ್ ಆಫ್ 3 ಗ್ಲಾಸ್ ಪ್ರಿಸಮ್ಸ್ XYZ ಆಸ್ ಶೋನ್ ಇನ್ ದ ಫಿಗರ್ ಗಿವನ್ ಬಿಲೋ ಅಂತ ಕೇಳಿದ್ದಾರೆ. ಸೊ ಈಸ್ ದ ಸ್ಪೆಕ್ಟ್ರಮ್ ಆಫ್ ಲೈಟ್ ಸೀನ್ ಆನ್ ದ ಸ್ಕ್ರೀನ್, ವಾಟ್ ಈಸ್ ದ ರೋಲ್ ಆಫ್ ದ ಪ್ರಿಸಮ್ ಅಂದಾಗ, ವೈಟ್ ಲೈಟ್ನ ನಾವು ಈ 3 ಪ್ರಿಸಮ್ ಮೂಲಕ ಪಾಸ್ ಮಾಡಿದಾಗ ಸೊ ಏನಾಗುತ್ತೆ, ಈಸ್ ದ ಸ್ಪೆಕ್ಟ್ರಮ್ ಆಫ್ ಲೈಟ್ ಸೀನ್ ಆನ್ ದ ಸ್ಕ್ರೀನ್, ಅಂದರೆ ಈ ಸ್ಕ್ರೀನ್ ಮೇಲೆ ನಮಗೆ ಸ್ಪೆಕ್ಟ್ರಮ್ ಕಾಣಿಸುತ್ತಾ ಅಂತ ಕೇಳಿದ್ದಾರೆ. ಅಥವಾ ವಾಟ್ ಈಸ್ ದ ರೋಲ್ ಆಫ್ ದ ಪ್ರಿಸಮ್ ಝಡ್, ಸೆಕೆಂಡ್ ಒನ್ನು ಈ ಝಡ್ ಪ್ರಿಸಮ್ಮು ಅದರದ ಒಂದು ಫಂಕ್ಷನ್ ಅಥವಾ ರೋಲ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಆನ್ಸರ್ನ ನೋಡ್ತಾ ಹೋಗೋಣ. ನೋಡಿ, ಸ್ಟಾರ್ಸ್ ಆರ್ ವೆರಿ ಡಿಸ್ಟೆನ್ಸ್, ಅಂದರೆ ನಮ್ಮಿಂದ ತುಂಬ ದೂರ ಇದ್ದಾವೆ. ಸೊ ದೇ ಅಪ್ರಾಕ್ಸಿಮೇಟ್ ಪಾಯಿಂಟ್ ಸೈಜ್ಡ್ ಸೋರ್ಸಸ್ ಆಫ್ ಲೈಟ್ ಅಂದಾಗ, ತುಂಬ ನಮಗೆ ಸೂರ್ಯನೂ ಒಬ್ಬ ಸ್ಟಾರು, ಬಟ್ ನಮಗೆ ತುಂಬ ಭೂಮಿಗೆ ಏನಾಗಿದೆ ತುಂಬ ಕ್ಲೋಸ್ ಇರೋದಕ್ಕೋಸ್ಕರ ಏನಾಗುತ್ತೆ, ಸೊ ಸೂರ್ಯ ನಮಗೆ ದೊಡ್ಡದಾಗಿ ಕಾಣಿಸ್ತಾನೆ. ಬಟ್ ಬೇರೆ ಸ್ಟಾರ್ಗಳು ಏನಾಗ್ತವೆ, ತುಂಬ ನಮ್ಮ ಒಂದು ಭೂಮಿಯಿಂದ ನಮ್ಮಿಂದ ಅಂತೂ ದೂರ ಏನಿದ್ದಾವೆ, ತುಂಬ ದೂರ ಇದ್ದಾವೆ, ಹಾಗಾಗಿ ನಮಗೆ ಪಾಯಿಂಟ್ ಸೈಜ್ಡ್ ಲೈಟ್ ಸೋರ್ಸ್ ಆಗಿ ಕಾಣಿಸ್ತಾ ಹೋಗ್ತವೆ. ಅದಕ್ಕೋಸ್ಕರ ಏನಾಗುತ್ತೆ, ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಚೇಂಜ್ ಆಗಿರುತ್ತೆ ಪೊಸಿಷನ್ಸು ಕಾಣಿಸುತ್ತೆ. ನೆಕ್ಸ್ಟ್, ಆ್ಯಸ್ ದ ಪಾತ್ ಆಫ್ ರೇಸ್ ಆಫ್ ಲೈಟ್ ಕಮಿಂಗ್ ಫ್ರಮ್ ಸ್ಟಾರ್ ಗೋಸ್ ಆನ್ ವೇರಿಯಿಂಗ್ ಸ್ಲೈಟ್ಲಿ, ದ ಅಪರೆಂಟ್ ಪೊಸಿಷನ್ ಆಫ್ ದ ಸ್ಟಾರ್ ಫ್ಲಕ್ಚುಯೇಟ್ಸ್ ಅಂದಾಗ, ಈ ಒಂದಷ್ಟು ದೂರ ಇರ್ತಕ್ಕಂಥ ಸ್ಟಾರ್ಸಿಂದ ಬರ್ತಕ್ಕಂಥ ಲೈಟು ಭೂಮಿ ಬರಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಫ್ಲಕ್ಚುಯೇಟ್ ಆಗುತ್ತೆ. ಸೊ ಸ್ಟ್ರೈಟಾಗಿ ಬರೋಕ್ಕಾಗಲ್ಲ, ಯಾಕಂದಾಗ ಅಲ್ಲಿಂದ ಇಲ್ಲಿ ಬರ್ತಕ್ಕಂಥ ಇಂಟೆನ್ಸಿಟಿ ಏನಾಗುತ್ತೆ ತುಂಬ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಈ ಥರ ಫ್ಲಕ್ಚುಯೇಟ್ ಆಗಿ ನಮಗೆ ಬಂದು ರೀಚ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಈ ಸ್ಟಾರು ಇಲ್ಲಿ ಇರೋ ಕಾಣಿಸುತ್ತೆ, ಇಲ್ಲಿ ಇರೋ ಕಾಣಿಸುತ್ತೆ, ತನ್ನ ಪೊಸಿಷನ್ಸ್ನ ಸ್ವಲ್ಪ ಏನಾಗುತ್ತೆ ಅಪರೆಂಟ್ಲಿ ಚೇಂಜ್ ಆಗಿರುತ್ತೆ, ಏನಾಗುತ್ತೆ ಬಾಸ್ ಆಗುತ್ತೆ. ಸೊ ಹಾಗಾಗಿ ನಮಗೇನಾಗುತ್ತೆ, ಸ್ಟಾರ್ಸ್ ಏನಾಗುತ್ತೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಅಥವಾ ಅದರ ಒಂದು ಪೊಸಿಷನ್ ಆಗುತ್ತೆ ಚೇಂಜ್ ಆಗಿರ್ತಾರೆ, ನಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಇನ್ನೊಂದು ನೋಡಿ, ಇಲ್ಲಿ 3 ಪ್ರಿಸಮ್ ಹೇಳಿದ್ನಲ್ವ, ಒಂದು ಪ್ರಿಸಮ್ ಈ ಥರ ಕೊಟ್ಟಿದ್ದು, ಇನ್ನೊಂದು ಪ್ರಿಸಮ್ ಹೀಗೆ, ನೆಕ್ಸ್ಟ್ ಮತ್ತೊಂದು ಪ್ರಿಸಮ್ ಹಿಂಗೆ ಕೊಟ್ಟಿದ್ದು, ಇದು ಎಕ್ಸ್ ವೈ ಝಡ್. ಸೊ ಇಲ್ಲಿಂದ ವೈಟ್ ಲೈಟ್ ಪಾಸ್ ಮಾಡಿದ್ರೆ ಇಲ್ಲಿ ಒಂದು ಸ್ಕ್ರೀನ್ ಇಟ್ಟಿದ್ದಲ್ವಾ. ಸೊ ಯಾವಾಗಲೂ ಪ್ರಿಸಮ್ ಮೂಲಕ ವೈಟ್ ಲೈಟ್ ಪಾಸ್ ಮಾಡಿದಾಗುತ್ತೆ, ಅದು 7 ಡಿಫ್ರೆನ್ಸ್ ವಿಬ್ಗಾರಾಗಿ ಫಾರ್ಮೇಷನ್ ಆಗುತ್ತೆ. ಸೊ ಇದೇ 7 ಡಿಫ್ರೆಂಟ್ ಕಲರ್ಸ್ನ ಮತ್ತೆ ಈ ಪ್ರಿಸಮ್ ಮೂಲಕ ಪಾಸ್ ಮಾಡಿದಾಗುತ್ತೆ, ಅದು ಮತ್ತೆ ವೈಟ್ ಲೈಟ್ ಆಗುತ್ತೆ, ಹೌದಲ್ವಾ. ಸೊ ಈ ವೈಟ್ ಲೈಟ್ ಮತ್ತೆ ಈ ಪ್ರಿಸಮ್ ಮೂಲಕ ಪಾಸ್ ಮಾಡಿದಾಗುತ್ತೆ, ನಮಗೆ ಇಲ್ಲಿ 7 ಡಿಫ್ರೆಂಟ್ ಕಲರ್ಸ್ ಆಗಿ ಏನಾಗುತ್ತೆ ಮತ್ತೆ ಸ್ಪ್ಲಿಟ್ ಆಗುತ್ತೆ. ಹಾಗಾದರೆ ನಮಗೇನಾಗುತ್ತೆ, ಸ್ಪೆಕ್ಟ್ರಮ್ ಬರುತ್ತೆ. ಎಸ್, ದ ಸ್ಪೆಕ್ಟ್ರಮ್ ಆಫ್ ಲೈಟ್ ಈಸ್ ಸೀನ್ ಆನ್ ದ ಸ್ಕ್ರೀನ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ಪ್ರಿಸಮ್ ಝಡ್ ಸ್ಪ್ಲಿಟ್ಸ್ ದ ವೈಟ್ ಲೈಟ್ ಇಂಟು ಕಾಂಪೊನೆಂಟ್ ಕಲರ್ಸ್. ನೋಡಿ, ಈ ಎಕ್ಸ್ ಪ್ರಿಸಮ್ ಏನಾಯಿತು, ವೈಟ್ ಲೈಟ್ನ ನಮಗೆ ಕಾಂಪೊನೆಂಟ್ ಕಲರ್ಸ್ ಆಗಿ ಫಾರ್ಮೇಷನ್ ಮಾಡ್ತು, ಅರ್ಥ ಆಯ್ತು ಹೇಳೋದು. ಸೊ ಸ್ಪ್ಲಿಟ್ ಮಾಡ್ತು. ಅದೇ ರೀತಿಯಾಗಿ ವೈ ಏನು ಮಾಡುತ್ತು, ಸೊ ನಮಗೆ ಸ್ಪ್ಲಿಟ್ ಆಗಿರ್ತಕ್ಕಂಥ ಕಾಂಪೊನೆಂಟ್ ಕಲರ್ಸ್ನ ಮತ್ತೆ ವೈಟ್ ಲೈಟಾಗಿ ಫಾರ್ಮೇಷನ್ ಮಾಡ್ತು. ಮತ್ತು ಝಡ್ ಏನು ಮಾಡುತ್ತೆ, ಮತ್ತೆ ಆ ವೈಟ್ ಲೈಟ್ನ ಮತ್ತೆ ಏನಾಗಿತ್ತು ಕಾಂಪೊನೆಂಟ್ ಕಲರ್ಸ್ ಆಗಿ ಸ್ಪ್ಲಿಟ್ ಮಾಡ್ತಾ ಹೋಯಿತು. ಹಾಗಾಗಿ ನಮಗೇನಾಯಿತು, ಈ ಸ್ಕ್ರೀನಲ್ಲಿ ನಮಗೇನಾಯಿತು, ಸೊ ಒಂದು ಕಾಂಪೊನೆಂಟ್ ಕಲರ್ಸು ನಮಗೆ ಸ್ಪೆಕ್ಟ್ರಮ್ ಆಫ್ ಲೈಟು ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿವರೆಗೂ ನಿಮಗೆ ಸೊ ಕ್ವಶನ್ಸ್ ಅರ್ಥ ಆಯಿತು ಅಂದ್ಕೊತೀನಿ. ಸೊ ನೆಕ್ಸ್ಟ್ ಮೇನ್ಗೆ ನಾವು ಮೂವ್ ಆಗೋಣ. ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ನಮಗೆ 4 ಮಾರ್ಕ್ಸ್ ಕ್ವಶನ್ ಇದ್ದಾವೆ. 2 ಕ್ವಶನ್ ನಾವೇನು ಮಾಡಬೇಕು, ಬರೀಬೇಕಾಗಿರುತ್ತೆ. ಸೊ ಫಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 11A ಅಲ್ಲಿ, ವಾಟ್ ಈಸ್ ಮ್ಯಾಗ್ನಿಫಿಕೇಶನ್, ರೈಟ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಮ್ಯಾಗ್ನಿಫಿಕೇಶನ್ ಆಫ್ ದ ಇಮೇಜ್ ಪ್ರೊಡ್ಯೂಸ್ಡ್ ಬೈ ಲೆನ್ಸ್ ಅಂತ ಕೇಳಿದ್ದಾರೆ.
ಸೆಕೆಂಡ್ ಕ್ವಶನ್ನು ಸ್ಟೇಟ್ ಲಾ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ನಿಮ್ಗೆ ಗೊತ್ತಿದೆ ಲಾ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ 2 ಲಾಸ್ ಇದ್ದಾವೆ. ಸೊ ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ಮ್ಯಾಗ್ನಿಫಿಕೇಶನ್? ಮ್ಯಾಗ್ನಿಫಿಕೇಶನ್ ಈಸ್ ದ ರೇಷಿಯೋ ಆಫ್ ಹೈಟ್ ಆಫ್ ದ ಇಮೇಜ್ ಆ್ಯಂಡ್ ದ ಹೈಟ್ ಆಫ್ ದ ಆಬ್ಜೆಕ್ಟ್. ಸೊ ಅಂದರೆ ಮ್ಯಾಗ್ನಿಫಿಕೇಶನ್ ಅಂದರೆ ಎಮ್ ಈಸ್ ಈಕ್ವಲ್ ಟು ಹೈಟ್ ಆಫ್ ದ ಇಮೇಜ್ ನಾವೇನು ಮಾಡ್ತೀವಿ ಹೆಚ್ ಡ್ಯಾಶ್ ಅಂತ ಅಂತೀವಿ. ಹೈಟ್ ಆಫ್ ದ ಆಬ್ಜೆಕ್ಟ್ ಏನು ಮಾಡ್ತೀವಿ ನಾವು ಸೊ ಹೆಚ್ ಅಂತ ಕರಿತಾ ಹೋಗ್ತೀವಿ. ಹೈಟ್ ಆಫ್ ದ ಇಮೇಜ್ ಆ್ಯಂಡ್ ದ ಹೈಟ್ ಆಫ್ ದ ಆಬ್ಜೆಕ್ಟ್. ಅಥವಾ ಸೊ ನಮಗೆ ವಿ ಅಂತಂದರೆ ಇಮೇಜ್ ಹೈಟು, ಯು ಅಂತಂದಾಗ ಆಬ್ಜೆಕ್ಟ್ ಹೈಟ್ ಆಗುತ್ತೆ. ಹಾಗಾಗಿ ಎಮ್ ಈಸ್ ಈಕ್ವಲ್ ಟು ವಿ ಬೈ ಯು ಅಂತ ನೀವು ಬರಿಬೋದು, ಅಥವಾ ಎಮ್ ಈಸ್ ಈಕ್ವಲ್ ಟು ಹೆಚ್ ಡ್ಯಾಶ್ ಡಿವೈಡ್ ಬೈ ಹೆಚ್ ಅಂತಲೂ ಕೂಡ ಬರಿಬೋದಾಗಿದೆ. ಓಕೆ, ನೆಕ್ಸ್ಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಯಾವುದಾವುದು ನೋಡಿ. ಫಸ್ಟ್ ಲಾ, ಆ್ಯನ್ ಇನ್ಸಿಡೆಂಟ್ ರೇ ದ ನಾರ್ಮಲ್ ಟು ದ ಮಿರರ್ at the point of incidence and the reflected ray all lie in the same plane. ಇದು ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಸೊ ಅದೇ ರೀತಿಯ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ನೋಡಿ ಇದೊಂದು ನಮಗೆ ಪ್ಲೇನ್ ಮಿರರ್ ಅಂತ ಅಂದಾಗ ಸೊ ನೋಡಿ ಸೊ ಆ್ಯಂಗಲ್ ಆಫ್ ಸೊ ಇನ್ಸಿಡೆಂಟ್ ರಿಫ್ಲೆಕ್ಟೆಡ್ ಅದು ಮಧ್ಯೆ ಇರ್ತಕ್ಕಂಥ ನಾರ್ಮಲ್, ಇದು ನಾರ್ಮಲ್ ಅರ್ಥ ಆಗುತ್ತಾ. ಇದು ನಾರ್ಮಲ್ಲು, ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಸೊ ಫಸ್ಟ್ ನೋಡಿ ಇನ್ಸಿಡೆಂಟ್ ರೇ ನಾರ್ಮಲ್ ಟು ದ ಮಿರರ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಎರಡು ಏನಾಗಿದ್ದಾವೆ, ಮೂರು ಏನಾಗಿದ್ದಾವೆ ಒಂದೇ ಪ್ಲೇನಲ್ಲಿ ನಮಗೆ ಇದ್ದಾವೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗೆ ನಮಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗಿದೆ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ಗೆ ಈ ಕೋನ ಮತ್ತು ಈ ಕೋನ ಏನಾಗಿದ್ದಾವೆ, ಎರಡು ಸಮ ಇದ್ದಾವೆ, ಹೌದಲ್ವಾ. ಸೊ ಇದು ನಮಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 12. ಅದರಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಕೇಳಿದಾರಲ್ಲಿ ಈ ಪ್ರಾಬ್ಲಮ್ಸ್ ಪಾರ್ಟ್ ಸಾಲ್ವ್ ಮಾಡಿದ್ರೆ ನಮಗೆ ಫಿಸಿಕ್ಸ್ ಪಾರ್ಟ್ ಮುಗಿಯುತ್ತೆ. ಸೊ ಫಸ್ಟ್ ಪ್ರಾಬ್ಲಮ್ ನೋಡಿಲಿ, ಟೂ ರೆಸಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸ್ 10 ohm and 40 ohm are connected in series and connected to a 12 volt battery. Calculate the equivalent resistance in the electric circuit and the total current flowing in the circuit ಅಂತ ಹೇಳ್ತಾ ಹೋಗ್ತೀವಿ. ಫಸ್ಟ್ ಅಥವಾ ಇನ್ನೊಂದು ಕ್ವಶನ್ ಕೇಳಿದರೆ ಅದನ್ನ ಆಮೇಲೆ ನೋಡೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ರೆಸಿಸ್ಟೆನ್ಸ್ ನೋಡಿ, R1 ಎಷ್ಟು 10 ohm ಅಂತ ತಗೋಬೇಕು, R2 40 ohm. ನೆಕ್ಸ್ಟು ನಮಗೆ ವೋಲ್ಟೇಜ್ ಕೊಟ್ಟಿದ್ದಾರೆ 12 ohm ಕೊಟ್ಟಿದ್ದಾರೆ. ನೆಕ್ಸ್ಟು ನಾವು ಕಂಡುಹಿಡಬೇಕಾಗಿದ್ದು ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂತ ಹೇಳ್ಬೇಕು, ಹೌದಲ್ವಾ. ಸೊ ಕರೆಂಟು ಕೂಡ ಕಂಡುಹಿಡಬೇಕಾಗತ್ತೆ. ಫಸ್ಟು ನಮಗೆ ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂದರೆ ಸೀರೀಸ್ ಕನೆಕ್ಟ್ ಆಗಿದ್ದು ಪ್ಯಾರಲಲ್ ಅಂತ ಹೆಂಗೆ ಗೊತ್ತಾಗುತ್ತೆ, ಅವರೇ ಕೊಟ್ಟಿದ್ದಾರೆ ನೋಡಿ, ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ. ಸೀರೀಸ್ ಕೊಟ್ಟಾಗ ಏನಾಗುತ್ತೆ ನಮಗೆ ಫಾರ್ಮುಲಾ, ಸೊ ಆರ್ ಎಸ್ ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ ಸೊ ಆನ್ ಹೀಗೆ. ಸೊ ಪ್ಯಾರಲಲ್ ಕೊಟ್ಟಾಗ ಏನಾಗುತ್ತೆ ಆರ್ ಪಿ ಅಂದರೆ 1/RP ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ ಸೊ ಆನ್. ಈ ಥರ ನಮಗೆ ಫಾರ್ಮುಲಾ ಸಿಗುತ್ತೆ. ಇದು ಸೀರೀಸ್ ಆಗಿದ್ದಕ್ಕೋಸ್ಕರ R1 ಪ್ಲಸ್ R2 ಅಂತ ಹೇಳ್ತೀವಿ. 10 ohm ಪ್ಲಸ್ 40 ohm ಅಂದಾಗ 50 ohm ಬರುತ್ತೆ. ಸೊ ನೆಕ್ಸ್ಟ್ ಕರೆಂಟ್ ಕಂಡುಹಿಡಬೇಕಂದಾಗ ಅಕಾರ್ಡಿಂಗ್ ಟು ಓಮ್ಸ್ ಗೊತ್ತಿದೆ, ಈಸ್ ಈಕ್ವಲ್ ಟು V/R ಅಂತ. ಸೊ ವಿ ಎಷ್ಟು 12 ohm ಕೊಟ್ಟಿದ್ದಾರೆ ಅವರು, ಸೊ 12 ವೋಲ್ಟ್ ಕೊಟ್ಟಿದ್ದಾರೆ. ಆರ್ ಇಸ್ ಈಕ್ವಲ್ ಟು 50 ohm ನಮಗೆ ಇವಾಗಿನ ಜಸ್ಟ್ ಸಿಕ್ತು, ಹಾಗಾಗಿ 0.24 ಆ್ಯಂಪ್ಸ್ ಅಥವಾ ಆ್ಯಂಪಿಯರ್ ಬಂತು ನಮಗೆ. ಹಾಗಾಗಿ ದೇರ್ಫೋರ್ ಟೋಟಲ್ ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು, 50 ohm ಬಂತು. ಹಾಗಾಗಿ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಎಷ್ಟು ಬಂತು, 0.24 ಆ್ಯಂಪಿಯರ್ ಬಂತು. ಸೊ ಈ ರೀತಿಯಾಗಿ ನಾವು ಕ್ವಶನ್ನ ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ಎ ವಾಷಿಂಗ್ ಮಷಿನ್ ರೇಟೆಡ್ 500 ವ್ಯಾಟ್ ಈಸ್ ಯೂಸ್ಡ್ ಫಾರ್ 2 hours ಎ ಡೇ ಫಾರ್ 30 days. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಯೂಸಿಂಗ್ ದಿಸ್ ಅಪ್ಲಯನ್ಸ್ ಅಟ್ ₹3 per kilowatt. ಸೊ ಅಂದಾಗ 500 ವ್ಯಾಟ್ ಇರ್ತಕ್ಕಂಥ ಒಂದು ವಾಷಿಂಗ್ ಮಷಿನ್, 500 ವಾಟ್ ಯೂಸ್ ಮಾಡ್ತಕ್ಕಂಥ ಒಂದು ವಾಷಿಂಗ್ ಮಷಿನ್ನ ನಾನು 2 hours ಡೈಲಿ 2 hours ಯೂಸ್ ಮಾಡ್ತೀನಿ. ಇಲ್ಲಿ ಎಷ್ಟು ದಿನ ತನಕ, 30 ದಿನ ತನಕ ಯೂಸ್ ಮಾಡ್ತೀವಿ. ಹಾಗಾದರೆ 1 ಕಿಲೋವ್ಯಾಟ್ಗೆ ₹3 ಆದಾಗ, ಹಾಗಾದರೆ ಸೊ ಈ ಒಂದು ವಾಷಿಂಗ್ ಮಷಿನ್ನು 30 ಡೇಸ್ವರೆಗೂ ಯೂಸ್ ಮಾಡಿದರೆ ಎಷ್ಟು ನಮಗೆ ಸೊ ಕಾಸ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ನೋಡಿ, ಎನರ್ಜಿ ಯೂಸ್ಡ್ ಪರ್ ಡೇ ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡಬೇಕಂದಾಗ 500 ವ್ಯಾಟ್ನ ನಾನು ಏನು ಮಾಡೋಣ, ಫಸ್ಟು ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡೋಣ. ಸೊ 0.5 ಕಿಲೋವ್ಯಾಟ್ ಆಗುತ್ತೆ. ಸೊ 0.5 ಇಂಟು 2 ಮಾಡಿದಾಗ, ಸೊ ಅಂದರೆ ನಾನು ಡೈಲಿ ಏನು ಮಾಡ್ತೀನಿ 2 hours ಯೂಸ್ ಮಾಡೋದಕ್ಕೋಸ್ಕರ 1 ಕಿಲೋವ್ಯಾಟ್ ಅವರ್, ಡೈಲಿ ಏನು ಮಾಡ್ತೀನಿ ನಾನು 1 ಕಿಲೋವ್ಯಾಟ್ ಅವರ್ನ ಯೂಸ್ ಮಾಡ್ತೀನಿ. ಸೊ ಹಾಗಾದರೆ ಎನರ್ಜಿ ಫಾರ್ 30 ಡೇಸ್ವರೆಗೂ ಎಷ್ಟು ಯೂಸ್ ಮಾಡ್ತೀವಿ, ಈ 1 ಕಿಲೋವ್ಯಾಟ್ ಏನು ಮಾಡಬೇಕು 30 ಮಲ್ಟಿಪ್ಲೈ ಮಾಡಿದಾಗ 30 ಕಿಲೋವ್ಯಾಟ್ ಅವರ್ಸ್ ಸಿಗುತ್ತೆ. ಸೊ ಹಾಗಾದರೆ 1 ಕಿಲೋವ್ಯಾಟಿಗೆ ಎಷ್ಟು 3 hours ಆದಾಗ ₹3 ಆದಾಗ 30 ಕಿಲೋವ್ಯಾಟ್ ಇಂಟು ₹3 ಮಾಡಿದ್ರೆ ಏನಾಗುತ್ತೆ, ಟೋಟಲ್ ₹90. ಹಾಗಾದರೆ ದ ಕಾಸ್ಟ್ ಆಫ್ ಯೂಸಿಂಗ್ ದ ವಾಷಿಂಗ್ ಮಷಿನ್ ಈಸ್ ₹90 ಆಗುತ್ತೆ. ಓಕೆ, ಈ ಕ್ವಶನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ.
ಸೊ ಅಥವಾ ನಿಮ್ಗೆ ಇವೆರಡು ಕ್ವಶನ್ ಮಾಡೋಕ್ಕೆ ಬರಲಿಲ್ವಾ, ನೆಕ್ಸ್ಟ್ ಇನ್ನೆರಡು ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ದ ರೆಸಿಸ್ಟೆನ್ಸ್ ಆಫ್ ಎ ಮೆಟಲ್ ವೈರ್ ಆಫ್ ಲೆಂತ್ 2 ಮೀಟರ್ ಈಸ್ 28 ಓಮ್ at 20 degree Celsius. If the diameter of the wire is 0.04 millimeter, then what will be the resistivity of the metal at the temperature? ಇಲ್ಲಿ ಏನು ಕೇಳಿದ್ದಾರೆ, ರೆಸಿಸ್ಟಿವಿಟಿ ಕೇಳಿದ್ದಾರೆ. ಸೊ ಹಾಗಾದರೆ ಆನ್ಸರ್ ನೋಡೋಣ. ನೋಡಿ, ಗಿವನ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 28 ಓಮ್. ಲೆಂತ್ ಆಫ್ ದ ವೈರ್ ಎಷ್ಟು, 2 ಮೀಟರ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ, 0.04 ಮಿಲಿಮೀಟರ್ ಕೊಟ್ಟಿದ್ದಾರೆ. ಅದನ್ನೇನು ಮಾಡಬೇಕು, ಇಲ್ಲಿ ಲೆಂತ್ ಮೀಟರಲ್ಲಿ, ಅದಕ್ಕೋಸ್ಕರ ನಾನು ಇದನ್ನು ಕೂಡ ಮೀಟರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಮೀಟರ್ ಅಂದಾಗ 10 ಪವರ್ ನಮಗೆ -3 ಆಗುತ್ತೆ. ಅಂದರೆ ಈ ಶಿಫ್ಟ್ ಮಾಡಿದ 1 2 ಈ ಕಡೆ ಶಿಫ್ಟ್ ಮಾಡಿದೆ ಆಯಿತು, 10 ಪವರ್ -2 ಆಯಿತು. 10 ಪವರ್ -3 ಇಂಟು 10 ಪವರ್ -2 ಎಷ್ಟಾಗುತ್ತೆ, 10 ಪವರ್ -5 ಅಂದರೆ 4 ಇಂಟು 10 ಪವರ್ -5 ಮೀಟರ್ ಆಯಿತು. ರೇಡಿಯಸ್ ಏನಾಗುತ್ತೆ, ಇದು ಹಾಫ್ ಅಂದಾಗ 2 ಇಂಟು 10 ಪವರ್ -5 ಮೀಟರ್ ಆಯಿತು. ಸೊ ಏರಿಯಾ ಕಂಡುಹಿಡಿಯಬೇಕಲ್ವ ನಾವೀಗ. ಸೊ ಯಾಕೆ ಏರಿಯಾ ಕಂಡುಹಿಡಿಬೇಕಂದಾಗ ರೆಸಿಸ್ಟಿವಿಟಿ ಫಾರ್ಮುಲಾ ನೋಡಿಲಿ, ರೋ ಇಸ್ ಈಕ್ವಲ್ ಟು ಆರ್ ಇಂಟು ಎ ಡಿವೈಡ್ ಬೈ ಎಲ್ ಅಂತ ಇದೆ. ನಮಗೆ ಆರ್ ಕೊಟ್ಟಿದ್ದಾರೆ, ಸೊ ನಾವು ಎ ಕಂಡುಹಿಡಬೇಕು, ಎಲ್ಲೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಎ ಇಸ್ ಈಕ್ವಲ್ ಟು 5r². ಸೊ 5 ಇಂಟು 2 r² ಅಂದಾಗ ಏನಾಗುತ್ತೆ, ರೇಡಿಯಸ್ಸು 2 ಇಂಟು 10 ಪವರ್ -5 ಹೋಲ್ ಸ್ಕ್ವೇರ್ ಆಗುತ್ತೆ. 5 ಇಂಟು 4 ಇಂಟು 10 ಪವರ್ -10 ಆಗುತ್ತೆ. 1.256 ಇಂಟು ಅಂದರೆ 5 ವ್ಯಾಲ್ಯೂ ನೀವು 3.142 ಹಾಕಿ. ಸೊ ಅವಾಗ ನಿಮಗೆ ಎಷ್ಟು ಬರುತ್ತೆ, ಸೊ 1.256 ಇಂಟು 10 ಪವರ್ -9 ಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಇದೆಲ್ಲ ಏನು ಮಾಡಬೇಕು, ಈಗ ನಿಮಗೆ ರೆಸಿಸ್ಟೆನ್ಸ್ ಗೊತ್ತಾಯಿತು, ಲೆಂತ್ ಗೊತ್ತಾಯಿತು, ಮತ್ತು ಸೊ ಏರಿಯಾನು ಕೂಡ ಗೊತ್ತಾಯಿತು. ಸೊ ಇವೆಲ್ಲ ಏನು ಮಾಡಬೇಕು, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಿಮಗೆ ಫೈನಲ್ ಆನ್ಸರ್ ಏನಾಗುತ್ತೆ, ಕ್ಯಾಲ್ಕುಲೇಷನ್ ಮಾಡಾದ್ಮೇಲೆ ಸಿಂಪ್ಲಿಫಿಕೇಷನ್ ಮಾಡಿ 1.76 ಇಂಟು 10 ಪವರ್ -8 ಓಮ್ ಮೀಟರ್ ಬರುತ್ತೆ. ಹಾಗಾಗಿ ದ ರೆಸಿಸ್ಟಿವಿಟಿ ಆಫ್ ದ ಮೆಟಲ್ ಈಸ್ ಎಷ್ಟು, 1.76 ಇಂಟು 10 ಪವರ್ -8 ಓಮ್ ಮೀಟರ್ ಆಗಿರುತ್ತೆ. ಓಕೆ, ಈ ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಲಾಸ್ಟ್ ಪ್ರಾಬ್ಲಮು. 100 joule of heat is produced each 2 seconds in 5 ohm resistor. 100 joule of heat is produced each 2 seconds in a 5 ohm resistor. Find the potential difference across the resistor ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ 100 joule ಹೀಟ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಅಂದರೆ 5 ಓಮ್ ರೆಸಿಸ್ಟರ್ನ ನಾವು 2 ಸೆಕೆಂಡ್ಸ್ ತನಕ ಯೂಸ್ ಮಾಡಿದರೆ ಸೊ ಅದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ನೋಡೋಣ ಅಲ್ಲಿ. ಗಿವನ್ ಸೊ ಹೀಟ್ ಪ್ರೊಡ್ಯೂಸ್ಡ್ ಎಷ್ಟು 100 ಜೌಲ್. ಸೊ ಟೈಮ್ ತಗೊಂಡಿರೋದೆಷ್ಟು 2 ಸೆಕೆಂಡು. ಓಮ್ ಎಷ್ಟು ರೆಸಿಸ್ಟೆನ್ಸು 5 ಓಮ್ ಇದೆ. ಹಾಗಾಗಿ ಸೊ ನಾವು ಏನು ಫಾರ್ಮುಲಾ ಯೂಸ್ ಮಾಡಬೇಕಂದಾಗ ಹೀಟ್ ಪ್ರೊಡ್ಯೂಸ್ಡ್ ಅಂತ ಬಂತು ಅಂದಾಗ ಸೊ ಜೌಲ್ಸ್ ಲಾ ಆಫ್ ಹೀಟಿಂಗ್ ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು. H = I²RT ಬರುತ್ತೆ. ಈ ಫಾರ್ಮುಲಾ ಯೂಸ್ ಮಾಡಬೇಕು. H ಅವರೇ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಐ ಕಂಡುಹಿಡಬೇಕು. ಸೊ ನಮಗೆ ಸೊ ರೆಸಿಸ್ಟೆನ್ಸ್ 5 ಓಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ 2 ಸೆಕೆಂಡ್ಸು ಹಾಕಂತೀರಾ. ಸಿಂಪ್ಲಿಫಿಕೇಶನ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, I = 10 ಆಂಪಿಯರ್ ಬರುತ್ತೆ. ಹಾಗಾದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಂಡುಹಿಡಬೇಕಲ್ಲ ಅಕ್ರಾಸ್ ದ ಎಂಡ್ಸು. ಹಾಗಾದರೆ V = I ಇಂಟು ಆರ್ ಫಾರ್ಮುಲಾ ಇದೆ ಅಕಾರ್ಡಿಂಗ್ ಟು ಓಮ್ಸ್ ಲಾ. ಸೊ ಐ ಎಷ್ಟು ನಾವು ಕಂಡುಹಿಡಿದೀವಿ 10 ಆಂಪಿಯರು. ಸೊ ನಮಗೆ ರೆಸಿಸ್ಟೆನ್ಸ್ ಇದೆ 5 ಓಮ್. ಹಾಗೆ ಟೋಟಲ್ ಆಗಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ, 50 ವೋಲ್ಟ್ ಬರುತ್ತೆ. therefore the potential difference across the resistor is 50 ವೋಲ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮಗೆ ಸೊ ಇಲ್ಲಿವರೆಗೂ ನಾವೇನು ಡಿಸ್ಕಸ್ ಮಾಡಿದ್ವಿ ಇವಾಗ. ಸೊ ಫಿಸಿಕ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಸೊ ನಾವು MCQs ಆಗಿರ್ಬೋದು, ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸು ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ನೆಲ್ಲ ಏನು ಮಾಡಿದ್ದೀವಿ, ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಸೊ ಕೆಮಿಸ್ಟ್ರಿ ಒಂದು ಪಾರ್ಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ನ ಏನು ಮಾಡೋಣ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.